ಏನು ದುರ್ಗಮ್ಮ? ಹಾಂ, ವನದುರ್ಗಿನ ಒಣದುರ್ಗೆ. ಹಾಂ, ವನದುರ್ಗಿ. ಏನು ಬೇಕು ನಿಮ್ಗೆ? ಆಹಾರ ಏನು ಬೇಕು ಹೇಳ? ಆಹಾರ ಏನು ಬೇಕು ಹೇಳಮ್ಮ? ಆಹಾರ ಏನು ಬೇಕು? ಹಾಂ, ಎಲ್ಲ ಬೇಕು. ಎಲ್ಲ ಬೇಕು. ಏನು ಬೇಕಾ? ಬಲಿಬೇಕಾ? ಏನು ಬೇಕು? ಜಾತಿ ಮಾಡ್ಬೇಕಿಲ್ಲ? ಜಾತಿ ಮಾಡ್ಬೇಕ? ಜಾತಿ ಮಾಡ್ಬೇಕೇನು ಹೇಳ? ಎಲ್ಲ ಬೇಕಂತ ಮತ್ತೆ ಏನು ಬೇಕು? ಎಲ್ಲ ಅಂತ ಹೇಳವ. ಎರಡು ವರ್ಷ ಆಯ್ತಾ? ಆಮೇಲೆ ಯಾರು ಸಂಬಂಧಿಕರ ಯಾರಮ್ಮ ಮಾಡಿರೋದು? ಸರ್ ಅವ್ರದ್ದು ಹೇಳ್ಬಿಟ್ಟು ಸ್ವಲ್ಪ ಅವ್ರದ್ದು ಹೆಸರು ಹೆಸರು ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ? ಅವ್ರು ಹೇಳಲ್ಲ ಅದು. ಫಸ್ಟ್ ನೀನು ಮಾಡಿ ಫಸ್ಟ್ ಮಾಡುದಿಲ್ಲ. ಫಸ್ಟ್ ನೀನು ಮಾಡಿ ಆಮೇಲೆ ಮತ್ತೆ ಅವ್ನ ಹೆಸರು ಯಾಕೆ ಕೇಳಾಕಿಲ್ಲ ಮಾಡ್ಕೊಂಡು? ಇಲ್ಲಿ ಯಾರು ಇದಾರಮ್ಮ? ನೀನೇ ಇದ್ದೀರಾ? ಬೇರೆ ಇನ್ಯಾರನ್ನ ಇದಾರ? ಇಲ್ಲ ನಿನ್ನ ಸನ್ನಿಧ ನಿನ್ನ ಜಾಗ ಮತ್ತೆ ಯಾರಾದಾರ ನೀನು ಒಬ್ಬಕ್ಕಿ? ಯಾರಿದ್ದಾರೆ? ಇದ್ದಾರೆ ನೋಡು, ಹೇಳ್ತಾರಮ್ಮ. ನೀವು ಒಬ್ಬಕ್ಕಿ ಮತ್ತೆ ಯಾರಿಲ್ಲ ಇಲ್ಲಿ? ನಾಗಪ್ಪ ಅದಾನಿಲ್ಲ? ನಾಗಪ್ಪ ಅದಾನ? ನಾಗಪ್ಪಗ ಅಲ್ಲೇ ಮಾಡಿದ್ದ ಬರೋಬ್ಬರಿ ಐತೆ ಅದ? ಎಲ್ಲಿ ಅವಂಗೂ ಇಲ್ಲೇ ತೊಗೊಂಡು ಬರ್ಬೇಕಾ? ಏನು ಹೇಳ, ಪಟ್ ಹೇಳ. ನಾಗಪ್ಪಗ ಏನು ಮಾಡ್ಬೇಕು? ಬೇಡ ನಾಗಪ್ಪ ಗೆಲ್ತಾ ಇರ್ಬೇಕಮ್ಮ. ಇಲ್ಲಿಗೆ ತಗೊಂಬರ್ಲ ನಾಗಪ್ಪ ಅಲ್ಲೇ ಇರ್ಲಮ್ಮ. ಅದು ಅಲ್ಲೇ ಇರಲಿ, ಇಲ್ಲಿ ಬೇರೆ ಅಲ್ಲೇ ಇರ್ಲಿ ಅದು. ಅದು ಅಲ್ಲೇ ಇರಲಿ. ಇಲ್ಲ ಅಮ್ಮ ಒಬ್ಳೆ. ನೀವು ಒಬ್ಬಕ್ಕಿ ಇಲ್ಲೇ ಇರ. ಹಂಗೆ ಹೇಳ ಬರೋಬ್ಬರ ನನಗೆ. ಆಯ್ತು, ಇವಾಗ ಇನ್ನೇನು ಇದ್ರೆ ನೀನು ಕೇಳ್ಕ, ಮತ್ತೆ ಕೇಳಬೇಡ ನೀನು. ಏನಾಯ್ತು ನೋಡಿ ನನ್ನ ಮನಸ್ಸಿನಾಗಿಂತ ಹೇಳ್ಬೇಡಿ ನೀನು. ಹೋಗು, ಇಸ್ಕೋ. ಇನ್ನೊಂದು ಫಲ ಕೊಡ ಅಮ್ಮಂಗ. ಅಲ್ಲ ಐತಿ. ಏನು ಮಾಡ್ತೀಯ? ಸರಿ ಇಲ್ಲವಾ? ಇಲ್ಲೇ ಇಲ್ಲಿ ನಡ್ದೈತಿ, ಇಲ್ಲಿ ಬೇರೆ ನಡ್ದೈತಿ ವಾತಾವರಣ. ಏನು ಮಾಡ್ಬೇಕವ ಅದು? ಫಲ ಅಕ್ಕಿ ಹೊಟ್ಟೆ ಹೋಗಲಿ. ಇವೇನು ಮಾಡೋದು? ಇದೇನು ಮಾಡಿ ತಗೋಲಿ ಗಂಡ ಹೆಂಡ್ತಿ. ಗಂಡ ಹೆಂಡತಿ ಅದಾಯ್ತು, ಸಪ್ರೇಟ್ ಇಕ್ಕಮ್ಮ. ಕೊಡ್ತೇನೆ ನಾನು, ಎಲ್ಲ ಒಳ್ಳೇದು ಮಾಡ್ತೀನಿ. ಮಾಸ್ಗಳು ಮಚ್ಕ ತಂದೆ ಫಲ ಕೊಟ್ಬಿಡು ಪಾಪ, ಒಳ್ಳೇದಾಗುತ್ತೆ ನಿನ್ನೆಲ್ಲ. ಎಲ್ಲ ಒಳ್ಳೇದು ಮಾಡ್ತೇನಪ್ಪ. ಈಗ ರಾತ್ರಿ ಬಂದೆ ನಾನು, ಇಲ್ಲ ನಾ ಎಲ್ಲೂ ಹೋಗಲ್ಲ. ಇಲ್ಲೇ ಇರಬೇಕು, ಮಾತು ಕೊಡ್ಬೇಕು ನೀನು. ಇಲ್ಲೇ ಇರ್ತೇನೆ. ಇದೇ ಜಾಗ ನಂದು, ಕಾಯಿ ಇಲ್ಲ ನಂದು. ನೆನ್ಸ್ಬೇಕು ಇಲ್ಲೇ. ಈಗ ನೀ ಕುಂತಲ್ಲೇನೆ ಗುಡಿ ಕಟ್ಬೇಕು. ಅದು ಗಿಡ ಬಿಟ್ಟು ಆ ಅಮ್ಮ ಕೂತಿರೋದೇ ಪಕ್ಕ ಜಾಗ ಅದು. ಕೂತಿರೋದು ಅದೇನೆ. ಈ ಥರ ಮುಖ ನೋಡು, ಹಂಗೇನೆ ಮುಖನೂ ಹಂಗೇನೆ ತಿರ್ಗಾ ಹಿಂಗೆ. ಅವ್ರು ಹೆಂಗ್ ಕೂತವ್ರು ಹಂಗೇನೆ. ಅವ್ರ ಮುಖ ಏನೈತೆ ಅದೇ. ಅವ್ರು ಎಷ್ಟು ಸರಿ ಹೇಳ್ತಾವ್ರು ನೋಡಿ ಅಲ್ಲಿ, ಪದೇ ಹೇಳ್ತಾವ್ರೆ. ಕೆಲ್ಸ ನೋಡಿ ಅಲ್ಲಿ ತೋರಿಸ್ತಾವ್ರೆ ನೋಡಿ. ಮತ್ತೇನಮ್ಮ? ಅದೆಲ್ಲ ನನಗೆ ಆಗ್ಬೇಕಿಲ್ಲ. ಅಯ್ಯಮ್ಮನ್ ಮಾಡ್ಕೊಂಡು ಫಸ್ಟ್ ಮಾಡ್ತೇನಲ್ಲವಾ? ಶುಕ್ರವಾರ ಮಾಡ್ಬಿಡೋಣ. ಈಗ ನೀ ಯಾವಾಗ ಹೇಳ್ತೀವಿ ಅವಾಗ ಮಗ ಇಲ್ಲ. ಮಂದಿ ಹೇಳಿದ್ಕ ಲಕ್ಷ್ಮೀ ಬಿಡ ಅಮ್ಮ ಅಂತ ನಾನು ಗುಡಿ ಕಟ್ಟಿದ್ದು ಅಷ್ಟೇ. ಅದು ಏನು ಬಾಣ ಒಂಚೂರು ಬೇಗ. ತಪ್ಪಾಗಿತ್ತಿಲ್ಲ. ನೀ ತಪ್ಪಾಗಿದೆ, ನೀ ಸಂಭಾಳಿಸ್ಕೋಬೇಕಿಲ್ಲ. ಸಂಭಾಳಿಸ್ಕೋ. ಮಾರುವಂಗಿಲ್ಲ. ಯಾವುದು ಹಿಂದೆ ಮುಂದೆ? ಹಿಂದೂ ಇಲ್ಲ ಮುಂದೆ. ವ್ಯವಹಾರ ಏನಿದ್ರೆ ಕೇಳ್ಕಲ್ಲ. ಮೇಲೆ ಮುಂದೈತಿ, ಮಾರಿದ ಮೇಲೆ ಮುಂದೆ ನಾನು ಮಾರಿದ್ರೆ ನೀನು ನೋಡ್ಕೊಂತೇನೆ ಅಂತ ಹೇಳ್ತಿ. ಮಾರಂಗಿಲ್ಲ. ಮಾರಂಗಿಲ್ಲ. ಮಾರಿದ್ರೆ ನಿನ್ಗೆ ನೋಡ್ಕೊಂತೇನೆ. ಶಾಂತಿ ಆಯ್ತು, ಎಲ್ಲ ಒಳ್ಳೇದು ಮಾಡ್ಬೇಕು ಅವ್ರಿಗೆ. ಇಲ್ಲೆಲ್ಲ ತೆಗಿಬೇಕೇನಮ್ಮ? ಇದು ತೆಗಿಸ್ಬೇಕ ಇದು? ಈಗ ಸದ್ಯ ಈಗ ತೆಗಿಸಿ. ತೆಗಿರಿ ಇವತ್ತ ತೆಗಿಲಿ. ಈಗ ಅದಾನಲ್ಲಿ ಅಣ್ಣ ಎಲ್ಲ ತೆಗಿಸ್ಬಿಟ್ಟ ನೀರು ಐತಲ್ಲ ಎಲ್ಲ ಕರೆಕ್ಟಾಗಿ ಮೂರ್ಕ್ ಹಾಕೊಂಬಿಡಿ. ನಂಬರ್ 1 ಮುಂದೆ ತೆಗಿಸಿ. ಗಾಳಿ
ಗೊತ್ತಾಯ್ತಾ? ಇದು ಸೆಂಟ್ರ್ ಬರಬೇಕು ನೋಡ್ಕೊಳ್ಳಿ. ಇದು ಸೆಂಟ್ರು, 1 2 3 ಇದು ಲಾಸ್ಟ್ ಇದು ಕೂತ್ಕೊಳ್ಳಲ್ಲ, ಇದು ಎಡಗೈ ಕಡೆ, ಇದು ಬಲಗೈ ಕಡೆ, ಇದು ಸೆಂಟ್ರ್, ಇದು ಎಡಗೈ ಕಡೆ ನೋಡ್ಕೊಳ್ಳಿ. ಅಮ್ಮಂದಿದೆ ಆಶೀರ್ವಾದ. ಇದು ಸೆಂಟ್ರ್ ನೋಡಿ, ಅಮ್ಮನ ಮೂರ್ತಿ ಹೆಂಗೈತೆ ನೋಡ್ರಿ, ಸೇಮ್ ಹಂಗೈತೆ. ಅದೇ ಸೆಂಟ್ರ್ ಹಿಂಗೆ ನಿಲ್ಲಬೇಕಿದು. ನಿಂತಿದ್ನಲ್ಲ 3 ಅಡಿ ನಾನು ಕೆಳಕೋದಂಗೆ ಐತೆ ನನಗೆ. ಹೌದಾ? ಸಿಕ್ಕಾಪಟ್ಟೆ ಅದು ನನಗೆ ಒಂಥರ. ಅದಕ್ಕೆ ಆಮೇಲೆ ಕೆಳಗೆ ಇಳಿದ್ಬಿಟ್ನಲ್ಲ, ಏನು ಕೆಳಗಡೆ ಇಳಿತೈತೆ ಅಂತೇಳಿ ಅವಾಗ ನಾನು ಸೈಡ್ಗೆ ಹೋಗಿದ್ದು 3 ಅಡಿ ಕೆಳಗೆ ಹೋದಂಗೆ ಆಯಿತು. ಅದಕ್ಕೆ ಬಿದ್ದು ಹೋಗಿ ಕೆಳಕ್ಕೆ ಹಿಂಗಿಳಿತು ಅಂದ್ಬಿಟ್ಟು ನಾನು ಆ ಕಡೆ ಅದೇ ಸೆಂಟ್ರ್ ಕಲ್ಲು. 3 ಕಲ್ಲೇ ಇರೋದು, ಬೇರೆ ಇನ್ನೇನು ಅಲ್ಲ. ಇದು ಸೆಂಟ್ರಿಗೆ ಮಾಡ್ಬೇಕು, ಅರ್ಥ ಆಯ್ತಾ? ಇದು ಅಮ್ಮ ಹಿಂಗೆ ಕೂತಿರ್ತಾರೆ, ಇದು ಬಲಗಡೆ, ಇದು ಸೆಂಟ್ರ್, ಅದು ಎಡಗಡೆ ಅಷ್ಟೇ ನೋಡ್ಕೊಂಡು. ಆಯ್ತವ ಅಮ್ಮ ಬಸ್ ಹೇಳವ. ಅಲ್ಲೇನು ಹೇಳಿದ್ವಲ್ಲ, ಈಗ ಅದ್ರ ಥರ ನಡೆಸಿದ್ವಲ್ಲ, ಸತ್ಯ ಪರ್ಫೆಕ್ಟ್ ಆಯ್ತಲ್ಲ ನಿಮ್ಗೀಗ? ಹಾಂ, ಸತ್ಯ ಹೇಳ್ಬೇಕು ನೀವು ಇವಾಗ, ನಮ್ದೇನಿಲ್ಲ. ಅಲ್ಲ ಆಯ್ತಲ್ರಿ, ಮತ್ತು ನೀವೇನು ಹೇಳಿದ್ದು ಆ ಥರ ಆ ಮಾತು ನಡೆಸಿದೀವಿ ತಾನೇ. ಈಗ ಅಲ್ಲೇನು ಹೇಳಿದ್ವಿ, ಇಲ್ಲಿ ಅಲ್ಲ, ಇದು ಸಪ್ರೇಟು, ಇದು ಅಮ್ಮನೇ ಸಪ್ರೇಟು, ಅಲ್ಲಿರೋ ದೇವಿನೇ ಸಪ್ರೇಟು. ಅವರಿಬ್ಬರು ಹೊಂದಾವಣಿಕೆ ಆಗಲ್ಲ, ಒಂದು ಜಾಗದಲ್ಲಿ ಇರಲ್ಲ ಅಂತ ಹೇಳಿದ್ವಲ್ಲ. ಅಮ್ಮ ಇರೋದು ಅಲ್ಲಿ, ಅಲ್ಲಿಂದ ಮತ್ತೆ ಇವಾಗ ಕೆಳಗಡೆ ಶಾಂತಿ ಆಗಬೇಕು ಅಂತ ಹೇಳಿದ್ವಲ್ಲ. ಅಲ್ಲಿ ಏನು ಮಾತು ನೋಡ್ದಂಗೆ ಪರ್ಫೆಕ್ಟಾಗಿ ನೋಡಿಸಿದ್ದೀವಿ. ಸತ್ಯ ಏನಾಯ್ತೋ ನಿಮ್ಮ ಕಣ್ಣೆದುರಿಗೆ ತೋರಿಸಿದ್ದೀವಿ. ಮತ್ತೆ ಇಲ್ಲೇನು ಕಣ್ಣು ಕಟ್ಟಾಗಲಿ ಏನಿಲ್ಲ ಅಲ್ಲಲ್ಲ. ಸಮಾಧಾನ ಆಯ್ತಲ್ಲ ನಿಮಗೆ? ಎಲ್ಲ ಕರೆಕ್ಟ್ ಆಯ್ತಲ್ರಿ, ನಮಗೆ ಕಣ್ಣೆದುರಿಗೆ ಕಾಣ್ತಲ್ಲ, ಕಣ್ಣೆದುರಿಗೆ ಕಾಣ್ತಲ್ಲ, ಸಮಾಧಾನ ಆಗ್ತಲ್ಲ ಅಷ್ಟೇ. ಇದಕ್ಕಿಂತ ಇದು ಸತ್ಯ ಇನ್ನೇನು ತೋರ್ಸೋಕ್ಕಾಗಲ್ಲ. ಹೇಳಿ ಅಣ್ಣ, ನೀವೇನು ಅನ್ಕೊಂಡಿದ್ರಿ? ನಾವು ಅನ್ಕೊಳ್ಳೋದು ಏನಿಲ್ಲ, ನಾವು ನಿಮ್ದು ಇದು ಮೊಬೈಲ್ನಾಗ ಯೂಟ್ಯೂಬ್ನಾಗ ಎಲ್ಲ ನೋಡಿ ಹೀಗಾಗಿ ರಾಘವೇಂದ್ರ ಸರ್ಗೆ ನಾವು ಫೋನ್ ಮಾಡಿ ನಮಗೆ ಕರೆಕ್ಟಾಗಿ ಸ್ವಲ್ಪ ತಿಳಿಸ್ಕೊಡ್ರಿ ಅಂದರೆ ಆಯ್ತು ಬರ್ರಿ ಅಂದರೆ ಒಂದ್ಸಲ ಹೋಗಿ ಭೇಟಿ ಆದ್ವಿ. ಭೇಟಿ ಆದಮೇಲೆ ಮತ್ತೆ ಅಲ್ಲೇ ಎಲ್ಲ ಕಟ್ಟೊಳದೆಲ್ಲ ಇದು ಮಾಡಿದ್ವು. ಅಲ್ಲೇ ಹಿಂಗೈತಿ, ನಾವು ಈಗ ತಡ ಮಾಡೋದಲ್ಲ, ದೇವ್ರ ಕೆಲಸ ಇದ್ವು. ದೇವ್ರ ಕೆಲಸ ಇದ್ದರೆ ನಾನು ಬೇಗ ನೀವು ಮುಗಿಸ್ಕೊಡ್ತೀನಿ. ಬೇರೆ ಮನಿದು ಅಂತ ಯಾರು ಇದ್ದರೆ ನಾನು 15-20 ದಿವಸ ಟೈಮ್ ತೊಗೊತೀನಿ, ಇದು ಮಾಡ್ತೀನಿ. ಈಗ ದೇವರದ ಕೆಲಸ ಅಂದಾಗ ನಾನು ಇದು ಮಾಡೋಂಗಿಲ್ಲ, ನಾಳೆ ಬಂದುಬಿಡ್ತೀನಿ ನಾನು ಅಂಥೇಳಿ. ಮತ್ತು ಇವತ್ತು ಬಂದು ಎಲ್ಲ ಅಮ್ಮಂದು 2 ಕಡೆ ದೇವಿ ಅದಾಳ. ಇಲ್ಲಿ ಮಾಡಿದ್ದು ನಾವು ಅಲ್ಲಿ ಒಣದುರ್ಗೆ ಅಂತ ಐತಿ ಆಕಿ. ನಮಗೆಲ್ಲ ಜಗ್ಗದಾಗಿದೆ ಲಕ್ಷ್ಮಿ ಅಂತೇಳಿ ಹೇಳ್ತಿದ್ರು ಜನ, ಹಿಂಗಾಗಿ ಲಕ್ಷ್ಮೀ ದೇವಸ್ಥಾನ ಕಟ್ಟಿದ್ವಿ. ಆಮೇಲೆ ಇದು ಒಂದು ಪೂಜೆಗೆ ನಮಸ್ಕಾರ ಮಾಡೋದಕ್ಕೆ ಅಂತೇಳಿ ವಿಚಾರ ಬಂದಾಗ ಭಟ್ರು ಬಂದು, ಇಲ್ಲ ಅದು ಅಲ್ಲಿ ಲಕ್ಷ್ಮಿ ಅಲ್ಲಕ್ಕಿ ಒಣದುರ್ಗೆ ಅಲ್ಲೇದಾಳಕ್ಕಿ ಅಂತ ಅಂದಿವಿ. ಅಂದ್ರೆ ಗುಡಿ ಕಟ್ಟಿಬಿಟ್ಟಿವಿ, ಏನು ಮಾಡಲಿ? ಹಿಂಗಾಗಿ ಸಮಸ್ಯೆ ಒಳಗೆ ಸಿಕ್ಕೊಂಡ್ಬಿಟ್ಟೆ ನಾವು. ಯಾರಿಗೆ ಒಂದು 2-3 ಜನ ಕೇಳಿದ್ರು, ಇಲ್ಲ ಅದು ಒಣದುರ್ಗೇನ ಅಂದರು. ನಾವು ಹೆಸರಿಡಕ್ಕೆ ಬಂದಿಲ್ಲ ಅಮ್ಮಗೆ. ನಾವು ಜನ ಹೇಳ್ತಾರಲ್ಲಿ ಆಜುಬಾಜು ಜನ, ಇಲ್ಲ ಅದು ಲಕ್ಷ್ಮೀ ಪಟ್ಟಿನ ಹೊಲದ ಲಕ್ಷ್ಮೀ ಪಟ್ಟಿ ಆಕಿ ಲಕ್ಷ್ಮಿ ಅಂತ ಅಂದ್ರೆ ನಾವು ಹಂಗಾಗಿ ಲಕ್ಷ್ಮೀ ಗುಡಿ ಕಟ್ಟಿದ್ವಿ. ನಾವೇನು ಬೇಕಂತ ಹೆಸರಿಡಕ್ಕೆ ಬಂದಿಲ್ಲ, ಗುಡಿನೂ ಕಟ್ಟಕ್ಕೆ ಬಂದಿಲ್ಲ. ಅಮ್ಮ ಆಶೀರ್ವಾದ ಮಾಡಿದ್ಲ, ಎಲ್ಲ ನಮ್ಮನೆ ಅನುಕೂಲ ಮಾಡಿಕೊಟ್ಲ, ದುಡ್ಡಿಂದ ಆಯ್ತು ಎಲ್ಲನೂ ಮಾಡಿಕೊಟ್ಲ. ಆಯಿತು ಅಂತೇಳಿ ಗುಡಿ ಕಟ್ಟಿದ್ವಿ. ಮೊದಲೇನು ಮನಸ್ಸು ಮಾಡಿದ್ದು ಸಣ್ಣ ಗುಡಿ ಕಟ್ಬೇಕಂತ. ಹಂಗೆ ಅಮ್ಮಂದ ಮನಸ್ಸು ಐತಿ ಆಕಿಗೆ, ಚಲೋ ಗುಡಿನ ಕಟ್ಟೋಣ ಅಂತ ಚಲೋ ಗುಡಿ ಕಟ್ಟಿ ಆದಮೇಲೆ ಸ್ಥಾಪನೆ ಮಾಡ್ಬೇಕು. ಮೂರ್ತಿನೂ ರೆಡಿ ಮಾಡಿದ್ವಿ, ಲಕ್ಷ್ಮೀ ಮೂರ್ತಿ. ಹಂಗೆ ಮಾಡಿ ಮತ್ತು ಭಟ್ರಿಗೆ ಕರೆಸಿ ಒಂದು ಹಿಂಗೆ ಲಕ್ಷ್ಮೀದ ಸ್ಥಾಪನೆ ಮಾಡ್ಬೇಕು ಅಂತೇಳಿ ಅವ್ರು ಪ್ರಶ್ನೆ ಹಾಕಿ ನೋಡಿದಾಗ ಅವರು, ಇಲ್ಲ ಲಕ್ಷ್ಮೀ ಅಲ್ಲಾಕಿ ಒಣದುರ್ಗೆ ಅಂತಂದ್ರೆ. ಒಣದುರ್ಗೆ ಅಂದ್ರೆ ಮತ್ತು ಲಕ್ಷ್ಮೀ ಪಟ್ಟಿ ಅಂತಾರೆ ಜನ, ಲಕ್ಷ್ಮೀ ಅಂತ ನಾವು ಹಂಗೆ ಆ ಭಾವನೆಲಿಂದ ನಾವು ಮಾಡೀವಿ. ನಾವು ಬೇಕಂತ ಲಕ್ಷ್ಮೀದೇನು ಮಾಡಿಲ್ಲ ಅಂತ ಹೇಳಿದ್ವಿ. ಅವ್ರೇನು ಮಾಡೋಕ್ಕಾಕೈತಿ ಅಷ್ಟು ಹೇಳಿದ್ರೆ ಹೋದ್ರು. ಮತ್ತು ಹೆಂಗಾದ್ರೂ ಗುಡಿ ಮಾಡಿದ್ದೈತಿ, ಲಕ್ಷ್ಮೀ ಸ್ಥಾಪನೆ ಮಾಡ್ತೀವಿ ಅಂತ ಮಾಡ್ರಿ ಅಂದ್ರೆ ಹೋದ್ರೆ ಮಾಡಿದ್ವಿ. ಮಾಡಿದ್ಮೇಲೆ ತೊಂದರೆ ಆಗಾಗತ್ತೆ. ಎಲ್ಲ ಕೇಳಿದ್ರು ಒಣದುರ್ಗೇನ ಅನ್ನಕತ್ತರ. ಆಮೇಲೆ ಅಚಾನಕ ಹಿಂಗೆ ಮೊಬೈಲ್ನಾಗ ಎಲ್ಲ ನೋಡಿದ್ವಿ, ರಾಘವೇಂದ್ರ ಬಂದು ನೋಡಿ ಅವ್ರ ಕಡೆ ಹೋಗಿ ಭೇಟಿಯಾಗಿ ಫೋನ್ ಮಾಡಿದ್ವಿ, ಬರ್ರಿ ಒಂದ್ಸಲ ಬಂದು ಭೇಟಿಯಾಗ್ರಿ ಅಂದರೆ ಹೋದ ಕಡೆ ಅವರು ಅಲ್ಲೇ ಪ್ರಶ್ನೆ ಹಾಕಿ ಎಲ್ಲ ಅವ್ರದ್ದು ಪದ್ಧತಿಲಿಂದ ಅವ್ರು ನೋಡಿ, ಇಲ್ಲ ಅದು ದುರ್ಗೆ ಒಣದುರ್ಗೆ ಹಾಕಿ
ನೀವು ಲಕ್ಷ್ಮೀದ ಮಾಡಿರಿ ಹ್ಞೂ ಅದೇನು ತೆಗಿಬೇಕು ಹೆಂಗೆ ಅದು ಗುಡಿ ತೆಗೋದು ಇಲ್ಲ ಅದು ಇರಲಿ ಅದು ಅಲ್ಲೇ ಲಕ್ಷ್ಮೀದಾಗ ಅಲ್ಲಿ ಮಾಡಿದ್ದೈತಿ ಒಂದ್ಸಲ ಸ್ಥಾಪನೆ ಮಾಡಿದ ಮೇಲೆ ಅದು ಏನು ಚೇಂಜ್ ಮಾಡೋಕೆ ಬರೋಂಗಿಲ್ಲ ಹ್ಞೂ ಅದು ಇರೋದು ಅಲ್ಲೇನು ಅಕ್ಕಿ ಅದಾವ ಅಕ್ಕಿಗೂ ಒಂದು ಸ್ಥಾನ ಕೊಡ್ರಿ ನೀವು ಅಕ್ಕಿದ ಸ್ಥಾನ ಐತಿ ನಾ ಏನು ಕೊಡಲಿ ಹ್ಞೂ ಅಕ್ಕಿದ ಸ್ಥಾನ ಅಕ್ಕಿ ನಮಗೆ ಕರ್ಕೊಂಡಾಳ ನಾವು ಏನು ಕೊಡೋದು ಅಕ್ಕಿಗೆ ಅಕ್ಕಿ ಎಲ್ಲಿ ಏನು ಮಾಡ ಅಂತಾಳೆ ಅದು ನಾವು ಮಾಡೋಕ್ಕೆ ಸಿದ್ಧ ಅದೀವಿ ಅಂತ ಕೂಡ ಆಯಿತು ನಾ ಬರ್ತೀನಂತ ಇವತ್ತು ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅದೆಲ್ಲ ಕರೆಕ್ಟಾಗಿ ತೋರಿಸ್ಕೊಟ್ರೆ ಅವ್ರ ಪದ್ಧತಿಲಿದ್ದು ಏನು ಮಾಡ್ಬೇಕು ಅದೆಲ್ಲ ಮಾಡಿದ್ರೆ ಅವಾಗೆಲ್ಲ ಅಕ್ಕಿನ ಬಂದು ಮೈಯಾಗ ನಾನು ಇಲ್ಲೇ ಅದೀನಿ ನಾನು ಇಲ್ಲೇ ನನಗೆ ಒಂದು ಸಣ್ಣದು ಗುಡಿ ಕಟ್ಟ್ರಿ ನಮಗೆ ಅಂತ ಅಪ್ಪಣೆ ಕೊಟ್ಲಮ್ಮ ಆಯಿತು ನೀವು ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ಈಗ ಮುಂದೆ ಅಕ್ಕಿ ಹೇಳ್ದಂಗೆ ನಡೆಸ್ಕೊಂಡು ಹೋಗ್ಬೇಕು ನಾವು ಅಷ್ಟೇ ಅಕ್ಕಿ ಎಲ್ಲ ನಮ್ಗೆ ಒಳ್ಳೇದು ಮಾಡಬೇಕು ಇದು ನೀವು ಅನ್ಕೊಂಡಿದ್ದು ಇಲ್ಲಿ ಲಕ್ಷ್ಮೀ ದೇವಿ ಅಷ್ಟೇ ಇರೋದು ಅಲ್ಲೂ ಅವರೇ ಇದ್ದಾರೆ ಇಲ್ಲೂ ಅವರೇ ಇದ್ದಾರೆ ಅಂತ ಇವಾಗ ಅಲ್ಲಿ ಸಪ್ರೇಟು ಇಲ್ಲಿ ಸಪ್ರೇಟು ಅನ್ನೋ ಥರ ಆಯ್ತಲ್ಲ ಇಲ್ಲ ಅಕ್ಕಿ ಜನ ಅಂದಿದ್ದು ಲಕ್ಷ್ಮೀ ಗಿಡ ಅದು ಹಾಂ ಲಕ್ಷ್ಮೀ ಪಟ್ಟಿ ಹೊಲಕ್ಕೆ ಲಕ್ಷ್ಮೀ ಪಟ್ಟಿ ಅಂತಾರೆ ಅಂತ ಜನ ಹೇಳ್ತಾರೆ ಆಜುಬಾಜು ಜನ ಮೊದ್ಲಿಂದ ಹೊಲ್ದವ್ರು ನಾವು ತೊಗೊಳಕ್ಕಿಂತ ಮೊದಲ ಅದು ಲಕ್ಷ್ಮೀ ಗಿಡ ಅಕ್ಕಿಗೆ ನಾವು ಬೇಡ್ಕೊಂಡೇವಿ ನೀನು ಗುಡಿ ಕಟ್ತೀವ ನಮ್ಗೆ ಆಶೀರ್ವಾದ ಮಾಡಿ ನನಗೆಲ್ಲ ಒಳ್ಳೇದು ಮಾಡಿಕೊಡು ಅಂತ ಮಾಡಿಕೊಟ್ಲ ದುಡ್ಡಿನ ದೇವಸ್ಥಾನ ಆತ ಈ ಹೊಲ ತೊಗೊಳಕ್ಕೂ ಅನುಕೂಲ ಮಾಡಿಕೊಟ್ಲ ಎಲ್ಲನೂ ಆತ ನಮ್ಗೆ ಭರೋಸೆ ಆತ ಅಕ್ಕಿಗೆ ಬೇಕಾಗಿತ್ತು ಗುಡಿ ಅದಕ್ಕೆ ನನಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಾರ ಅಂಥೇಳಿ ನಾವು ಗುಡಿ ಕಟ್ಟಕ್ಕೆ ಚಾಲು ಮಾಡಿದ್ವಿ ಯಾವ್ದು ತೊಂದರೆ ಆಗಿಲ್ಲ ಎಲ್ಲ ಪಟಾಪಟ ಇದು ಹುಬ್ಳಿ ರೀ ಹುಬ್ಳಿ ಯಾವ ಏರಿಯಾ ಅಣ್ಣ ಇದು ಸಿದ್ದಾಡ ಮಠದಿಂದ 1.5 ಕಿಲೋಮೀಟರ್ ಆಗ್ತೈತಿ ಸಿದ್ದಾಡ ಮಠದಿಂದ ಕಾರವಾರ ರೋಡ್ ಹಿಂಗೆಲ್ಲ ಮಾಡಿ ಅಕ್ಕಿ ಅನುಕೂಲ ಮಾಡಿಕೊಟ್ಲ ಎಲ್ಲ ಮಾಡಿದ್ವಿ ಆಮೇಲೆ ಅಕ್ಕಿಗೆ ತೊಂದರೆ ಆಗ್ತೈತೆ ಅಂತೇಳಿ ಹಿಂದಾಡೆ ಚಾಲು ಆಯ್ತು ಹಿಂದಾಡೆ ಚಾಲು ಆದ ಯಾಕೆ ತೊಂದರೆ ಆಗ್ತೈತಿ ಏನು ಇಲ್ಲ ಅಕ್ಕಿ ಲಕ್ಷ್ಮಿ ಅಲ್ಲ ಅವಾಗ ಎಲ್ಲ ಪ್ರಶ್ನೆ ಹಾಕಿದಾಗ ಆಯಿತು ಅಂತ ಈಗ ರಾಘೇಂದ್ರ ಅವ್ರಿಗೆ ನಾವು ಒಂದ್ಸಲ ಮೀಟ್ ಮಾಡಿದ್ವಿ ಅವರು ಹಂಗೆ ಅಂದ್ರೆ ಬಂದು ಬರ್ತೇನೆ ಇದು ದೇವಸ್ಥಾನದ ಜಾಗ ಇದು ದೇವರದ ಇದ್ದಾಗ ನಾವು ಹಿಂದೆ ಲೇಟ್ ಮಾಡೋದಿಲ್ಲ ನಿಮ್ಗೆ ಮೊದಲು ಫಸ್ಟ್ ನಾನು ಬರ್ತೀನಿ ನಾಳೆ ಬರ್ತೇನೆ ನಾನು ಅಂತ ಕೂತ್ಕೊಂಡು ಬಂದ್ರು ಅವ್ರು ಹೇಳ್ದಂಗೆ ಬಂದ ಕೆಲಸ ಇವತ್ತು ನಮಗೆಲ್ಲ ಸೊ ಎಲ್ಲ ಒಳ್ಳೇದಾಯ್ತು ನಿಮಗೂ ಸಮಾಧಾನ ಆಯಿತು ಈಗ ಸಮಾಧಾನ ಆಯ್ತು ರೀ ಅದು ಸಮಾಧಾನ ಆದ ಅದೇ ಟೈಪ್ ನಮ್ಗೆ ಅಮ್ಮ ನಡೆಸ್ಕೊಡ್ಬೇಕು ಈಗ ಮತ್ತೆ ಕೊಟ್ಟವಳಲ್ಲ ಅಮ್ಮ ಈಗ ಮುಂದೆಲ್ಲ ಕಾರ್ಯಸಿದ್ಧಿ ಎಲ್ಲ ಕರೆಕ್ಟ್ ಮಾಡ್ಕೊಂಡು ನಮ್ಗೆ ಅನುಕೂಲ ಮಾಡಿ ಯಾವುದು ತೊಂದರೆ ಮಾಡ್ಲಾರ್ದಂಗೆ ಈಗ ನಾ ಅಕ್ಕಿ ಹೆಂಗೆ ಹೇಳ್ತಾವ ಹಂಗೆ ಮಾಡಿ ನಡಿತೀವಿ ನಾವು ಅಕ್ಕಿ ಚಂದಾಗಿ ನಡೆಸ್ಕೊಡ್ಬೇಕು ಈಗ ನಮ್ಗೆ ಅಮ್ಮ ನಮ್ಮ ದೇವಸ್ಥಾನದಲ್ಲಿ ಏನ್ ಹೇಳಿದ್ವಲ್ಲ ಪರ್ಫೆಕ್ಟ್ ಆಗಿ ಇಲ್ಲಿ ಸತ್ಯ ತೋರಿಸಿದ್ವಲ್ಲ ಈಗ ಅಲ್ಲೇ ಅಲ್ಲ ಅಲ್ಲಿ ಆ ತಾಯಿ ಅಲ್ಲಿ ಬಂದೇ ಬರ್ತಾರೆ ಅದು ಇದೇ ಸಪ್ರೇಟ್ ಆಗ್ತದೆ ಅದೇ ಸಪ್ರೇಟ್ ಆಗ್ತದೆ ಇದು ನೀವು ಮಾಡಿರೋದು ವೆರಿವೇಷನ್ ಐತೆ ಅಲ್ಲಿ ತೊಂದರೆ ಆಗೈತೆ ಅಲ್ಲೆಲ್ಲ ಬೂದಿನೂ ಇದೆಲ್ಲ ಹಾಕಿ ಆ ಗಮ್ಮನವ್ರದ್ದು ಬಂಧನ ಮಾಡಿರೋದು ಅಮ್ಮ ಮೇಲೆ ಐತೆ ಕೆಳಗಡೆ ಇಳಿಸ್ಬೇಕು ಶಾಂತಿ ಮಾಡಬೇಕು ಆಮೇಲೆ ಅಮ್ಮ ಆಹ್ವಾನ ಆಗೇ ಆಗ್ತದೆ ಕಣ್ಣೆದುರಿಗೆ ತೋರಿಸ್ತೀವಿ ಅಂತ ಹೇಳಿದ್ರಲ್ಲ ಅದೇ ಥರ ನಡೆದೈತಲ್ಲ ಸಮಾಧಾನ ಆಯ್ತಾ ಹೇಳ್ದಂಗೆ ನೀವು ಮಾಡಿಕೊಟ್ರಿ ನಮ್ಗೆ ಭಾಳ ಸಂತೋಷ ಆಯ್ತು ನಿಮ್ಮ ಮೇಲೆ ನಮ್ಗೆ ಭಾಳ ಭರವಸೆ ಆಯ್ತು ಅಕ್ಕ ನೀವು ಮಾತಾಡಿ ಹೇಗನ್ಸುತ್ತೆ ಈಗ ಮೈ ಅಗ್ರ ಇದೆಯಾ ಏನೋ ನಿಮ್ಗೆ ಯಾವ ಥರ ಅನುಭವ ಆರಾಮಾಯ್ತು ಏನು ಇಲ್ಲ ನಮ್ಮ ತೊಂದರೆ ಏನು ಹಾಂ ಮತ್ತೆ ಚಲೋ ನಡೆಯಿದೆ ನನಗೆ ಬಂದು ಆಗಿ ಇದು ಮಾಡ್ಯಾಳ ಅಂದ್ಮ್ಯಾಗ ಅವ್ನು ಒಳ್ಳೇದು ಮಾಡ್ಬೇಕು ನಮ್ಗೆ ಅಷ್ಟೇ ನಾವು ಬಿಡಂಗಿಲ್ಲ ಈಗ ನಾವು ತಪ್ಪು ಮಾಡಿದ್ದೀವಿ ಅದ್ರ ಭಾಳ ತಪ್ಪು ಮಾಡೀವಿ ನಾವು ಹಿಂಗೆ ನಾವು ತಪ್ಪು ಮಾಡಿವಿ ಅಂದ್ರೆ ಮಂದಿದ್ದು ನೋಡಿ ನಾವು ತಪ್ಪು ಮಾಡಿ ಇಲ್ಲ ಲಕ್ಷ್ಮೀ ದೇವಸ್ಥಾನ ಲಕ್ಷ್ಮೀ ಅಕ್ಕಿ ಅಂತ ಅಂದ್ಕೊಳ್ಳಿ ನಾವು ಲಕ್ಷ್ಮೀದು ಮೂರ್ತಿ ಮಾಡಿಸಿ ಸ್ಥಾಪನಾ ಮಾಡಿದ್ದೀವಿ ಮದ್ವೆ ಮಾಡಿದ್ದೀವಿ ಇಲ್ಲೇ ಸಾಮೂಹಿಕ ಮದ್ವೆ ಮಾಡಿಸಿದ್ವಿ ಆಮೇಲೆ ಮದ್ವಿನೂ ಆಗ್ತಾವೆ ಇಲ್ಲೇ ಇದು ಚೌಟ್ರಿನೂ ಕೂಡ ಅಲ್ವಾ ಕೊಡ್ತೇವ್ರಿ ಆಗ್ಯಾವ ಮದ್ವೆ ಭಾಳ ಆಗ್ಯಾವ ನಡೆದೈತಿ ಆಮ್ಯಾಗ ತೊಂದರೆ ಆಗಾಕತೈತಿ ಒಂದು ಕರೆಕ್ಟ್ ಆತ ಮತ್ತೊಂದು ಕರೆಕ್ಟ್ ಇದ್ರ ಸಲಾಗಿ ನಾವು ಹೋಗಿ ಇವ್ರ ಹತ್ರ ಎಲ್ಲ ಕೇಳ್ಕೊಂಡೆ ಇದು ಮಾಡಿದ್ಕೊಂಡು ಬಂದು ನಮ್ಗೆಲ್ಲ ಇದು ಮಾಡಿದ್ರೆ ಎಲ್ಲ ಮೊದಲ ಫಸ್ಟ್ ನಾವು ಕರೆತಿದ್ದೇನೆ ಸಲ್ಲಿಸ್ಬೇಕಂದ್ರೆ ಅರವಿಂದ್ ಸರ್ ಅವ್ರಿಗೆ ಮೊದಲ ನಾವು ಅವರು ಇದು ಮೇಡ್ಯ ಅವರು ಮಾಡ್ಯಾರ ಸದೇಶ್ ಮೇಡ್ಯ ಅವ್ರು ಮಾಡ್ಯಾರ ಅವ್ರಲಿಂದ ನಮ್ಗೆ ಗೊತ್ತಾಗಿದ್ದು ಆಮೇಲೆ ರಾಘವೇಂದ್ರ ಸರ್ ಫಸ್ಟ್ ನಮ್ಗೆ ಅರವಿಂದ್ ಸರ್ ನಮಗೆ ನಾವು ಮುಚ್ಚಿ ಮರೆ ಹೇಳಬಾರ್ದು ಯಾಕಂದ್ರೆ ಅವರು ಈ ಚಾನಲ್ ಮಾಡಿಲ್ಲ ಅಂದ್ರೆ ನಾವು ಎಲ್ಲಿ ನೋಡ್ತಿದ್ವಿ
ನಾವೆಲ್ಲ ನೋಡ್ತಿದ್ವಿ, ನಾವೆಲ್ಲ ಅವ್ರ ಕಡೆ ಇನ್ನೂ ಎಷ್ಟು ದಿವಸ ಹೋಗ್ತಿತ್ತೋ ಏನೋ ನಮ್ದೆಲ್ಲಾನು ಅದು. ಅಚಾನಕ್ ಪೂಜೆಗಳು ಹಿಂಗೆ ಮಾಡ್ತಾ ಹೋಗ್ಯಾರೆ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬಿಡ್ಯಾರೆ. ಸೊ ಇವಾಗ ಹೆಂಗೆ ಅಂದ್ರೆ ನಿಮಗೆ ಅದು ತಾಯಿ ಬಂದು ನಿಮ್ಮ ಬಾಯಿಂದನೇ ನುಡಿಸಿದಾಗ ಅದು ನಂಬಿಕೆನೂ ಬಂತು, ಮತ್ತೆ ಎಲ್ಲ ಪ್ರಶ್ನೆಗೆ ಆನ್ಸರ್ ಮಾಡ್ತು. ಎಲ್ಲ ಏನು ಪ್ರಶ್ನೆಗಳಿತ್ತು ನಿಮಗೆ ಅಂದ್ರೆ ಅವ್ರ ಮಗಗೆ ಸೊಸೆಗೆ ಎಲ್ಲರಿಗೂ ಮಾತು ಕೊಟ್ಟೈತೆ. ಹಂಗಾಗಿ ಅದು ನಂಬಿಕೆ ಚೆನ್ನಾಗಿ ಬಂತು. ಅವ್ರೀಗ ಕೆಲಸ ಮಾಡಬೇಕು, ಪೂಜೆ ಹೇಳೋರಲ್ಲ, ಶುಕ್ರವಾರ ಮಂಗಳವಾರ ಅಲ್ಲಿ ನಾವ್ ಹೇಳಿದ್ವಲ್ಲ ತೊಂದರೆ ಅಂತೇಳಿ ನಮ್ಮನ್ನ ತೋರಿಸ್ತಾ ನೋಡಿ, ಅಲ್ಲಿ ಅಗಿತಾ ಇದಾರೆ ಈಗ ಅಲ್ಲಿ ಆಗಿತ್ತವ್ರ ಎಲ್ಲ ತೆಗಿಸ್ತಾ ಇದೀವಲ್ಲ. ಸೊ ಅದನ್ನ ಹಂಗೆ ಅಲ್ಲಿ ಚೆಕ್ ಮಾಡೋಣ ಏನಾನ ಇರುತ್ತಾ ಇಲ್ಲ ನೋಡೋಣ. ಬೂದಿನೂ ಹಾಕಿರ್ತಾರೆ, ಅದು ಬೂದಿನೂ ಅದು ರಕ್ತ ಬತ್ತೈತಲ್ಲ, ಹಂದಿ ರಕ್ತಗಳು ಕೆಲವೆಲ್ಲ ಹಾಕಿ ಬಂಧನ ಮಾಡಿರ್ತಾರೆ. ಅದರಿಂದ ಅದು ಅಮ್ಮನೇ ಅಲ್ಲಿ ನನಗೆ ಅಲ್ಲೇನೆ ನಾವು ದೇವಸ್ಥಾನದಲ್ಲೇನೆ ಕೂತು ಅದೆಲ್ಲ ಗಮನಿಸಿದಾಗ ಇಲ್ಲ ಇದು ತೊಂದರೆ ಆಗೈತೆ, ಅಲ್ಲಿ ಲಕ್ಷ್ಮಿಗೆ ಕಟ್ಟಾಗಿರೋದು ಅಲ್ಲಿ ಅಮ್ಮನವ್ರ ಮೇನ್ ಪವರ್ ಅದು. ಮೇನ್ ಪವರ್ ಬಿಟ್ಬಿಟ್ಟು ಇವ್ರೇನ್ ಮಾಡಿದ್ದಾರೆ, ಯಾರೋ ಅದೇ ರೂಢಿ ಆಡೋ ಭಾಷೆ ಅಂತ ಹೇಳ್ತೀವಿ ನಮ್ಮ ಹಳ್ಳಿಯಲ್ಲಿ, ಆ ಥರ ಅದನ್ನ ಇಟ್ಕೊಂಡು ಇಲ್ಲಿ ಲಕ್ಷ್ಮಿನ ಸ್ಥಾಪನೆ ಮಾಡಿರೋದು. ಅದು ಮೇನ್ ಪವರ್ ಬಿಟ್ಟು ಇದನ್ನ ಮಾಡಿದ್ರು. ಅದರಿಂದ ಆ ತಾಯಿಗೆ ಏನಾಯ್ತು, ಆಯ್ತು ಏನೋ ಇರ್ಲಿ ಇವ್ರು ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತೇಳಿ ತಾಯಿ ನಡೆಸ್ತಾ ಇತ್ತು. ಈಗ ಇರ್ತಾರಲ್ಲ ಶತ್ರುಗಳು, ಅವ್ರು ನೋಡಿ ಇಲ್ಲಿ ಶಕ್ತಿ ಐತಿ ಅಂತೇಳಿ ಅದನ್ನ ಅಮ್ಮನ ಯಾವಾಗ ಬಂಧನ ಆಯ್ತು, ಇವರು ವ್ಯವಹಾರಗಳದ್ದು ಪ್ರತಿ ಒಂದು ತಾವನಿಂದ ವ್ಯವಹಾರಗಳಾಗಲಿ ಚೌಟ್ರಿ ಬುಕ್ಕಿಂಗ್ ಬರೋ ಎಲ್ಲ ನಿಂತೋಯ್ತು. ನಿಂತೋಗಿ ಇವಾಗ ಗೊತ್ತಲ್ಲ, ನಿಂತೋದ್ರೆ ಕೆಲಸಗಳು ಯಾವ್ದು ದುಡ್ಡು ಕಾಸು ಪ್ರತಿ ಒಂದು ಮನಸ್ಸಿಗೂ ಮನೆಯಲ್ಲಿ ನೆಮ್ಮದಿ ಏನು ಇಲ್ದಿರ. ಈಗ ಬರೇ ಇಲ್ಲಿ ದೇವಿ ಇದ್ದಾರೆ ಅಂದ್ರೆ ದೇವಿ ದೇವಸ್ಥಾನ, ಅಲ್ಲಿ ದೇವಿ ಶಕ್ತಿ ಇಲ್ಲ, ಬೇರೆ ಖಾಲಿ ಇದಕ್ಕೆ ಪೂಜೆ ಮಾಡ್ತಾ ಇದ್ರು. ಅಲ್ಲೆಲ್ಲ ಕಂಡಿಡ್ದು ನೋಡಿ ಇಲ್ಲ ಈ ತರ ಆಗೈತೆ ಅಂದ್ಬಿಟ್ಟು ಅಲ್ಲೇನೆ ಇರೋದು ಅಂತೇಳಿ ಈಗ ನಾವು ಬಂದ ತಕ್ಷಣನೇ ಅಲ್ಲೇ ಹೋಗಿ ಅಲ್ಲೇ ಕ್ಲಿಯರ್ ಮಾಡಿಸಿದ್ದು ನೋಡಿ. ಈಗ ಅದನ್ನೆಲ್ಲ ಏನೇನೈತೆ ಅದನ್ನೆಲ್ಲ ಗಲೀಜು ಕಸ ಎತ್ತಿಸಿ ಕ್ಲಿಯರ್ ಮಾಡಿ ಈಗ ಅಲ್ಲೇ ಭೂಮಿನ ಶಾಂತಿ ಮಾಡಿ ಆಮೇಲೆ ಅಲ್ಲಿ ಏನನ್ನು ಇದು ಮಾಡ್ಬೇಕಲ್ಲ. ಆಗ ದೇವಿ ಹೇಳಿದ್ದಾರೆ ಮೂರು ಕಡೆ ಈಗ ಒಂದು ಇದು ಹಾಕ್ಸ್ಬಿಟ್ಟು ಅಲ್ಲಿ ಇದು ಮಾಡಿದಾಗ ಆವಾಗ ಶಕ್ತಿ ಇವಾಗ ಪೂರ್ತಿ ಬಂದೈತಲ್ಲ, ಈಗ ನೀಟಾಗಿ ಅವ್ರು ಪೂಜೆ ಮಾಡ್ಕೊಂತ ಹೋಗ್ತಾ ಇದ್ರೆ ಅಭಿವೃದ್ಧಿನೂ ಆಗ್ತೈತೆ. ಮೊದಲು ಇವ್ರಿಗೆ ಹೆಂಗೆ ನಡೆಸ್ತಾ ಇತ್ತಲ್ಲ ಅದೇ ಥರನೇ ನಡೆಸ್ತೈತೆ, ಏನು ತೊಂದರೆ ಇಲ್ಲ. ಇದು ಸರ್ ಅಡ್ರೆಸ್ ಹೇಳ್ಬಿಡಿ ಅಣ್ಣ. ಅಂದರೆ ಕಾರವಾರ ರೋಡ್ನಾಗೆ ಇದೆ. ಕಾರವಾರ ರೋಡ್ ಹುಬ್ಬಳ್ಳಿ ಟು ಕಾರವಾರ ರೋಡಾ? ಹಾಂ, ಹುಬ್ಬಳ್ಳಿ ಕಾರವಾರ ರೋಡ್ ಸಿದ್ದಾರ್ಥ ಮಠದಿಂದ 1.5 ಕಿಲೋಮೀಟರ್ನಾಗ ಕಾರವಾರ ರೋಡ್ನಾಗ ಇದ್ದಾರೆ. ಅದು ಚೌಟ್ರಿ ಹೆಸರು ತಾರಾಸ್ವಾಮಿ ಕಲ್ಯಾಣ ಮಂಟಪ. ತಾರಾಸ್ವಾಮಿ ಕಲ್ಯಾಣ ಮಂಟಪ. ಯಾರಿಗಾದ್ರೂ ಇಲ್ಲಿ ಅಂದ್ರೆ ಈಗಲೂ ಕಲ್ಯಾಣ ಮಂಟಪ ಇದು ಏನಾದರೂ ಚೌಟ್ರಿ ಬುಕ್ಕಿಂಗ್ ಮಾಡ್ಬೋದಲ್ಲ? ಹಾಂ, ಮೊನ್ನೆ ಮದುವೆ ಆಗಿತ್ತು ಈಗ ರನ್ನಿಂಗ್ ಇದೆ. ಯಾರಾದರೂ ನಮ್ಮ ವೀಕ್ಷಕರು ನೋಡೋರು ಬಂದರೆ ನಿಮ್ಮದು ಫೋನ್ ನಂಬರ್ ಹೇಳಿರಿ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಬರಲಿ. ಹೇಳಿ ನಂಬರ್ ಹೇಳಿ. 9740003903. ಓಕೆ. ಯಾರಾದರೂ ಚೌಟ್ರಿ ಬೇಕಂದ್ರೆ ಹುಬ್ಳಿ ಸುತ್ತಮುತ್ತ ಇರೋರು ನಿಮ್ಮನ್ನು ಸಂಪರ್ಕ ಮಾಡ್ಕೊಂಡು ಹೋಗ್ಲಿ. ನಮ್ಗೆ ಏನು ಅಮ್ಮಂದ ದೇವಸ್ಥಾನದಾಗ ಆದ್ರೆ ನಮ್ಗೆ ಭಾಳ ಖುಷಿ. ಓಕೆ. ಅಕ್ಕಿ ಜಗದಾಗ ಕಲ್ಯಾಣ ಕೆಲಸ ಆಗ್ಬೇಕು, ಇದೇ ಆಸೆ ನಮ್ಗೆ, ಮತ್ತೇನಿಲ್ಲ. ನಾವೇನು ದುಡ್ಡು ತೊಗೊಂಡು ಏನು ಮಾಡೋದೈತ್ರಿ. ಹೌದು, ಅವ್ರಿಗೆ ಅನುಕೂಲ ಮಾಡಿ ಎಷ್ಟು ಅವ್ರಿಗೆ ಅನುಕೂಲ ಆಕೈತೆ ಆ ಥರ ಮಾಡಿಕೊಂಡು ಹೋಗಲಿ, ಅದಕ್ಕೇನಿಲ್ಲ. ಮದುವೆಗೆ ಚೆನ್ನಾಗಿದೆ, ಹಾಲು ದೊಡ್ಡದಿದೆ, ಒಳಗೆಲ್ಲ ಪರವಾಗಿಲ್ಲ, ಮಾಡಿಕೊಂಡು ಹೋಗಲಿ. ಓಕೆ, ಸಂಪರ್ಕ ಮಾಡ್ತಾರೆ ನಿಮ್ಮನ್ನು. ಇದು ಹೇಳಿ ರಾಘವೇಂದ್ರ ಅವರು, ಈಗ ಇವರು ಅಮ್ಮಗೆ ಬಂದು ಮೈ ಮೊದಲು ತುಂಬೋದಾ? ಈ ಥರ ಅಮ್ಮ ಬಂದು ತುಂಬ್ತಾರಿಲ್ಲ, ಇದೇ ಫಸ್ಟ್. ಹೌದಾ? ನೀವು ಈಗ ಇದು ಯಾಕಂದ್ರೆ ಅವ್ರಿಗೆ ಮೊದಲಿಂದ ಮೈ ತುಂಬಿ ಅವ್ರಿಗೆ ಮೈ ಅಂದ್ರೆ ಮಾತಾಡ್ತಾರ ಇದ್ದಿದ್ರೆ ಈಸಿಯಾಗಿ ಈಗ ಬಂದೈತೆ ಮಾತಾಡ್ತದೆ, ಇವ್ರಿಗೆಲ್ಲ ಒಂದು ಓಕೆ ಮೊದಲಿಂದ ಇತ್ತು ಬಿಡು ಅನ್ನೋ ಥರ ಇರೋದು. ಬಟ್ ಇದು ಹೊಸದು, ಇವ್ರಿಗೂ ನಿಮ್ಗೂ ಕೂಡ ಇದು ಹೊಸದಲ್ವಾಣ? ಫಸ್ಟ್ ರೀ, ಬಟ್ ಮೈಯಾಗ ಬರೋದು ಏನಿಲ್ಲ, ಏನಿಲ್ಲ ಇದುವರೆಗೂ ಇಲ್ಲ. ಇವತ್ತು ನಮ್ಗೆ ವಿಚಿತ್ರ ಆಗೈತಿ, ಮೈಯಾಗ ಅಮ್ಮ ಬಂದಾಳ ಅಂದ್ರೆ ವಿಚಿತ್ರ ಆಗೈತಿ. ಇಲ್ಲ, ನಮ್ಗೆ ಅದು ಏನು ಇಲ್ಲ. ಓಕೆ ಅಕ್ಕ, ನಿಮಗೆ ಅಂದರೆ ಇದು ಇದಾಯ್ತಾ ನಿಮ್ಗೆ ಏನಾದರೂ ಈ ಥರ ಒಂದು ನನಗೆ ಅಮ್ಮ ಬರ್ತಾರೆ ಅನ್ನೋದಿನ ಕನಸಲ್ಲಿ ಇಲ್ಲ ಏನಾದರೂ ನಿಮ್ಮಲ್ಲಿ ಇತ್ತಾ? ಇಲ್ಲೇ ಅವ್ರ ಹತ್ರ ಹೋದಾಗ ನನ್ಗೆ ಇದು ಮಾಡಿದ್ದ ಮತ್ತು ಏನೂ ಇಲ್ಲ. ಇಲ್ಲಿ ಅಮ್ಮ ಬಂದಿದ್ದು ಅಲ್ಲೇ ಒಬ್ಬರು ಅಲ್ಲಿ ಮಾತಾಡಿಲ್ಲ, ಮಾತಾಡಿಲ್ಲ, ಅಲ್ಲಿ ಮಾತಾಡಿಲ್ಲ. ಜುಲುಕ್ ಆಗೈತೆ ಸಂಘ. ಅಲ್ಲೇ ರಾಘವೇಂದ್ರ ಅವ್ರ ಗುಡಿಗೆ ಅವ್ರ ಸನ್ನಿಧಾನಗೆ ನಾವೇನು ಹೋಗಿದ್ದಲ್ಲ, ಅವಾಗ ಸ್ವಲ್ಪ ಜುಳುಕ್ ಆಗಿತ್ತು. ಇವತ್ತು ಮೈಯಲ್ಲೇ ಬಂದ್ಬಿಟ್ಲ ಅಮ್ಮ. ಎಲ್ಲ ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾಳೆ. ನಾವೇನು ಹೇಳ್ತೀವಿ, ಏನು ಕೇಳ್ತೀವಿ ಎಲ್ಲಾನು ಹೇಳಿದ್ಲ. ಆಕಿಗೆ ನೈವೇದ್ಯ ಏನು ಬೇಕು, ಪೂಜೆ ಹೆಂಗೆ ಮಾಡ್ಬೇಕು ಅದೆಲ್ಲ ಕೇಳಿದ್ವಿ ನಾವು ಏನು ಕೇಳಿದ್ವಿ ಎಲ್ಲರಿಗೂ ಕರೆಕ್ಟಾಗಿ ಆನ್ಸರ್ ಬಂತು ನಮ್ಗೆ. ಒಳ್ಳೇದಾಗಿ. ಅಕ್ಕ, ನೀವು ಅಮ್ಮ ಬಂದು ಮೈಯಲ್ಲಿದ್ದಾಗ ನಿಮ್ಗೆ ಏನು ಮಾತಾಡಿದ್ದೆಲ್ಲ ನೆನಪಿದೆಯಾ? ಏನಾದರೂ ಏನು ಮಾತಾಡಿದ್ದು ನಿಮ್ಗೆ ಈಗ ಏನಾದರೂ ನೆನಪಿದೆಯಾ? ಏನು ನೆನಪಿಲ್ಲ. ಸ್ವಲ್ಪ ಹೌದು ಅಲ್ಲಷ್ಟೇ, ಆದ್ರೆ
ಇದಾಗೈತಿ. ಹಾ. ಅದ್ರ ಮತ್ತೆ ಏನು ನನಗೆ ನೆನಪಿಲ್ಲ ಏನಾಯ್ತು ಈಗ ಏನು ನೆನಪಿಲ್ಲ. ಆಶೀರ್ವಾದ ಮಾಡಿದ್ದು ಒಂದೇ ಸ್ವಲ್ಪ ತಲೆ ಲಾಸ್ಟಲ್ಲಿ ಆಶೀರ್ವಾದ ಮಾಡಿದ್ದು ನೆನಪೈತೆ, ಅಷ್ಟೇ ಸ್ವಲ್ಪ. ಇನ್ನೇನು ಮಾತಾಡಿದ್ದೆಲ್ಲ ಏನು ನೆನಪಿಲ್ಲ. ಓಕೆ, ಹೇಳಿ ರಾಘವೇಂದ್ರ ಅವರು ಇದ್ರ ಬಗ್ಗೆ ಯಾವ ಥರದ್ದು ಇದು? ಅಲ್ಲ ಇದು ಅದೇನೇ ಈಗ ಏನು ಹೇಳ್ತೀವಿ ಅಂತಂದರೆ ದೈವ ಶಕ್ತಿ ಇರಬೇಕು. ಆಮೇಲೆ ಇಲ್ಲಿ ನಮ್ಮ ವೀಕ್ಷಕರಿಗೆ ನಾವು ಏನು ಹೇಳೋದು ಅಂತಂದರೆ ಅಂದರೆ ಇವೆಲ್ಲ ಕೆಲವು ಒಂದೊಂದು ಜಾಗ ಮಹಿಮೆ ಅಂತ ಹೇಳ್ತೀವಿ. ಆ ಜಾಗ ಮತ್ತು ಅವ್ರು ಮಾಡ್ತಾ ಇರೋಂಥ ಒಂದು ಪೂಜೆ, ಅವ್ರು ತಗೊಂತಾರೆ ಎನರ್ಜಿ ಮೇಲೆ ಒಂದು ದೈವ ಶಕ್ತಿ ಕನೆಕ್ಟಿವಿಟಿ ತಗೊಂಬಿಟ್ಟಿರ್ತದೆ. ಕೆಲವರು ಅದೇ ನಾವು ಒಂದು ದೇವಸ್ಥಾನ ಒಂದು ಅಂದರೆ ಎಲ್ಲ ಒಂದು ಜಾಗಕ್ಕೆ ಹೋಗಿ ನಾವೇನೋ ಒಂದು ಪವಾಡ ಮಾಡಿದಾಗ ಅದೇ ಮಾಡಿಸು ಅಂತ ಮತ್ತೆ ಕೇಳ್ತಾ ಇರ್ತಾರೆ ಇಲ್ಲಿ ಜನ. ಹಂಗೆ ಬರಲಿ ನನ್ನ ಮೇಲೆ ಬರ್ಸು ಅಂದರೆ ಆಗಲ್ಲ, ಹಂಗೆಲ್ಲ ಆಗಲ್ಲ. ಯಾಕಂತಂದರೆ ಅವ್ರಿಗೆ ಅದು ಇರಬೇಕು, ಅವರ ಯೋಗದಲ್ಲಿ ಇರಬೇಕು, ಅವ್ರಿಗೆ ಆ ಶಕ್ತಿ ಇದ್ರೆ ಅದು ಬರ್ಸ್ಬೋದು. ಅದು ಕೆಲವು ನೆನ್ನೆ ಇವರು ನನಗೆ ಗಮನಿಸಿದೆ ನಾನು. ನಿನ್ನೆ ಅವರು ನಮಗೆ ಪ್ರಶ್ನೆ ಮಾಡಿದ್ರು. ಮೊನ್ನೆಯಲ್ಲಿ ಬರಬೇಕಾದ್ರೆ ಭಾನುವಾರ ಬಂದಿದ್ದು, ನಾವು ಇವತ್ತು ಮಂಗಳವಾರ ಬಂದಿರೋದು, ಒಂದೇ ದಿನ ಗ್ಯಾಪ್ ಆಗಿರೋದು. ಇಲ್ಲಿ ನಾವು ಇವ್ರು ನನಗೆ ಅದೇ ನಾವು ಒಂದು ನೋಡಿ ಅಲ್ಲಿ ಸರ ಐತೆ ಅಮ್ಮಂದು, ಆ ಸರ ಏನೋ ಇಟ್ಕೊಂಡು ವೀಕ್ಷಕರು ತೋರಿಸಿದ್ರು. ಅಮ್ಮನ ಲಕ್ಷ್ಮಿಗೆ ಹಾಕಿದ್ದಾರೆ ಸರ. ಆಮೇಲೆ ತೋರಿಸಿ ಅದು ಏನಾಯ್ತಂದ್ರೆ ಇವರು ಅಂದರೆ ಇವ್ರ ಆಧಾರದ ಮೇಲೆ ಜಪಮಣಿ ಇಟ್ಕೊಂಡು ಅಮ್ಮನ್ನ ಪ್ರಶ್ನೆ ಮಾಡೋರಂತೆ. ಅದು ಅಮ್ಮ ನೀನು ಇಲ್ಲಿದ್ದೀಯಾ ಏನು ಅಂತಂದ್ರೆ ಅದು ಅಮ್ಮ ತೂಗೋದಂತೆ. ಓಕೆ, ಸರನ ನಾನು ಇದ್ದೀನಿ ಅಂತೇಳಿ ಮುಂದಕ್ಕೆ ಎಳೆಯೋದಂತೆ. ಅವ್ರು ಹೇಳಿದ್ರಲ್ಲ ಅದೇ ಆಧಾರ ನಾನು ಇಟ್ಕೊಂಡು ಅಲ್ಲೇ ಮತ್ತೆ ಇವರು ಸರ ಇಟ್ಕೊಂಡು ಅಮ್ಮನ್ನ ಯಾವ ಆಧಾರ ತಗೊಂಡಿದ್ರಲ್ಲ ಅದೇ ಆಧಾರ ತಗೊಂಡು ಅಮ್ಮನ್ನ ಅವ್ರ ಮೇಲೆ ಆಹ್ವಾನ ಮಾಡಿಸಿದ್ ನಾನು. ಓಕೆ ಓಕೆ, ಹಿಂಗೂ ಆಗುತ್ತೆ. ಅದು ತಗೊಂಡಾಗ ನನಗೆ ಕ್ಲಾರಿಫಿಕೇಶನ್ ಬೇಕಲ್ಲ. ಏನು ಮೈಯಾಗ ಕಾಣಕತ್ತೈತಿ ನನ್ಗೊಂದು ನಮೂನಿ ಆಗತ್ ಏನೂ ಇಲ್ಲ ರೀ, ಏನೂ ಇಲ್ಲ. ಸೇಮ್ ನಾನು ಅಮ್ಮ ಏನಿದೆ ನಾವು ಇಷ್ಟೆಲ್ಲ ಮಾಡಿದೀವಿ, ಏನಾತ ನಾವು ಎದಕ್ಕೆ ಮಾಡಿದೀವಿ, ಏನು ತಗೊಂಬನ್ನಿ ತೋರ್ಸೋಣ, ಏನು ತಪ್ಪು ಮಾಡಿದೀವಿ ನಾವು. ನೋಡಿ ಇದು ಸರ ಕೊಡಿ ಅವ್ರಿಗೆ ಹೆಂಗೆ ಇಟ್ಕೊಂತ ಇದೆ. ತಗೊಳ್ಳಿ ಈ ಸರ ತಗೊಂತ ಇದ್ದು ಹಿಂಗೆ ಪ್ರಶ್ನೆ ಮಾಡ್ಯಾರ ನೀವು? ಹಿಂಗೆ ಓಕೆ, ನಾನು ಕೇಳ್ತಿದ್ದೆ ಹಿಂಗೆ. ನೀನು ರಣದುರ್ಗೆ ಅಂದ್ರೆ ನೀನ ಏನಮ್ಮ ಮಾತ್ರ ನಮ್ಮ ತಪ್ಪು ಮಾಡೇವೇನು, ನಾವು ಏನು ತಪ್ಪು ಮಾಡೇವಿ ಹೇಳ್ಬೇಕು. ನೀನು ಒಣದುರ್ಗೆ ಅಂದ್ರೆ ನೀನು ಸೀದಾನ ದಾರಿ ಕೊಡು, ಇಲ್ಲ ನೀ ಒಣದುರ್ಗೆ ಅಲ್ಲ ಅಂದು ಅಡ್ಡ ದಾರಿ ಕೊಡು. ಓ, ತೂಗ್ತಾ ಇದೆ. ಅವ್ರ ಪ್ರಶ್ನೆ ಕೇಳ್ತಾ ಇದ್ದಲ್ಲಿ ಈ ಥರ ಅಲ್ಲ ನಾನಂತ ದಾರಿ ಕೊಡೋದ ಒಣದುರ್ಗೆ ಅಲ್ಲ. ಈಗ ಒಣದುರ್ಗಿ ಅಂತ ಅಲ್ಲೇ ಬಂತು. ಇಲ್ಲಿ ನೋಡಿ, ಹೌದು, ಈ ಥರ ಪ್ರಶ್ನೆ ಅವ್ರು ಮಾಡ್ತಾ ಇದ್ರು. ಅದೇ ಈ ಥರ ಸರ ಕೇಳೋರಲ್ಲ ಇವರು ಅಮ್ಮಂದು ಬಂದು ಪೂಜೆ ಮಾಡೋರಲ್ಲ, ಧ್ಯಾನ ಮಾಡ್ತಾ ಮಾಡ್ತಾ ಕೇಳೋರು. ನಾನು ಅದೇ ಆಧಾರದ ಮೇಲೆ ಅದು ಎಷ್ಟು ಹೋದ ಹುಣ್ಣಿಮೆಗೆ ಕೇಳಿವ್ರಿ, ಇದು ಅಮಾಸಿಗೆ ದಿವಸ ಇದು ತಗೊಂಡ ನನಗೇನು ಅನಿಸ್ತು ಏನೋ ಇದು ನಾನು ತಗೊಂಡು ಬರ್ಬೇಕು, ಇಲ್ಲೇ ಜಪ ಮಾಡ್ಕೊಂಡು ಕುಂಡಿರ್ಬೇಕು ಅಂಥೇಳಿ ನಾನು ವಿಚಾರ ಮಾಡಿದ್ದೆ. ಅಕಸ್ಮಾತ್ ನಾನು ಒಳಗೆ ಹೋಗಿ ಎಲ್ಲ ಅಮ್ಮನಿಗೆ ಅಭಿಷೇಕ ಮಾಡಿ ಆಮೇಲೆ ಸಾಡಿ ಇದು ಎಲ್ಲ ಹಾಕಿ ಉಡಿಸಿ ಎಲ್ಲ ಮಾಡಿ ಆಮೇಲೆ ನನಗೇನು ಅನ್ನಿಸ್ತು ಅಮ್ಮನ ಕೈಯಾಗ ಹಾಕ್ಬೇಕು ಅಂತ ಹಾಕಿದೆ. ಹಾಕಿ ಪೂಜೆ ಎಲ್ಲ ಆತ್ರಿ. ಆದ್ಬಿಟ್ಟು ಬಡ ಬಡ ಅದು ಕೈಯಾಗಿನ ತಗೊಂಡು ನಮಸ್ಕಾರ ಮಾಡಿ ಸೈಡ್ ಕುಂತೆ, ಈ ಸೈಡ್ ಕುಂತು ನಾನು ಈ ಜಪ ಮಾಡ್ಕೊಂತ ನಾನು ಹಿಂಗೆಲ್ಲ ಕುಂತು ಹಿಂಗೆಲ್ಲ ಬೇಡ ಸಿಡಿಲೇ ತರ್ಸೇನ್ರಿ ಇದು ನಾನು ಸಿಡಿಲಿಂದ ತರ್ಸೇರಿ. ಬಾಬಾನ್ ಭಕ್ತರ ಕಡೆ ದೊಡ್ಡ ಭಕ್ತರ್ರಿ ಅವ್ರ ಕಡೆ ತರ್ಸಿದ್ರಿ. ಆಮ್ಯಾಗ ನಾನು ಹಿಂಗೆ ನೋಡ್ಕೊಂಡು ಹಿಂಗೆ ಮಾಡಿದೆ. ಇವರು ಇಲ್ಲೇ ಕುಂತಿದ್ರು, ಅವ್ರು ಒಳಗೆ ಬಂದಿಲ್ಲ, ನಾನು ಹೋಗಿದ್ದೆ. ಒಳಗೆ ಬಂದ್ಕೊಳ್ಳೆ ಅದೇ ನೋಡ್ಬರ್ರಿ ಇಲ್ಲೇ ಅಂತ. ಏನ ಅಂದ್ರೆ ಇಲ್ಲಿ ನೋಡ್ಬರ್ರಿ ಅಮ್ಮ ಕೇಳಾಗತ್ತೆ ನಾನು ಅಂತ ಹೇಳಿದೆ. ಅಂದ್ಕೊಳ್ಳೇನ ಏನು ಅಂತ ಅಂದ್ರು. ಅವ್ರು ಪ್ಯಾಂಟ್ ಹಾಕೊಂಡಿದ್ರಲ್ಲ ಒಳಗೆ ಬರಂಗಿಲ್ಲ, ಆ ಸಲಾಗಿ ಇಲ್ಲೇ ಬಂದು ಇಲ್ಲಿ ಕುಂತ್ರೆ ನಾನು ಹಿಂಗೆ ಕೇಳಿದ್ಕೊಳ್ಳೇನ ಅವರು ನನಗೆ ಇದು ಮಾಡಾಕತ್ರೆ, ತಾನು ಹೇಳಾಕತ್ರೆ ನನಗೆ ಹಿಂಗೆ ನಮ್ಮ ಹಂಗೆ ನಮ್ಮ ನೀ ಅಂತ ಕೇಳಿದ್ರೆ ನಾನು ಅವ್ರ ಮಾತಿಗೆ ಒಪ್ಪಿದೆ. ನನ್ನ ಮಾತು ಕೇಳಿದ ಕೂಡಲೇ ನಾನು ಅಷ್ಟೇ ಹೇಳ್ಕೊಳಕತ್ತೇನೆ. ಇವ್ರು ಹೇಳಿದ್ದೆ ನಾನು ಹಿಂಗೆ ಬರೀ ಹಿಡಿದು ಕೇಳಷ್ಟೇ ಹಿಡಿದಷ್ಟೇ ನಾನು ಹಿಡಿದೆ. ಇವ್ರು ಇದ್ದಿದ್ದು ಇವ್ರದ್ದು ನಂದು ಏನೈತಿ ನಾನು ಕೇಳಾಕತ್ತಾಗ ನಾನು ಬಾಯಿ ಬಿಚ್ಚಿ ಅಮ್ಮ ನೀ ಅದಿ ಇಲ್ಲೋ ನನ್ಗೆ ಯಾಕೆ ಇಷ್ಟು ತ್ರಾಸ ಮಾಡಾಕತ್ತಿ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ, ಏನು ನಿಂದು ಹಿಂಗೆ ಯಾಕೆ ಮಾಡಾಕತ್ತಿ ಅಂತ ನಾನು ಹಿಂಗೆ ಹಿಡಿದು ಕೇಳ್ತಿದ್ದೆ. ಇಷ್ಟು ನಾ ಕೇಳ್ತಿದ್ದೆ. ಇವ್ರು ಎಲ್ಲಿ ಕುಂತು ನಾನು ಕೇಳಿದ್ದು ಅದು ಮಾತು ಏನು ಬೇಕು ನಾ ಕೇಳ್ತಿದ್ದೆ. ನನಗೆ ಏನು ಬೇಕು ಕೇಳಿದಾಗ ಅದು ಸರ ನಾವು ಹೌದಾದ್ರೆ ನೀವು ತೂಗ, ಅಲ್ಲಾದ್ರೆ ಅಡ್ಡ ತೂಗ, ಹಿಂಗೆ ಯಾಕೆ ಆಗ್ತಿತ್ತದ
ಅದು ಖರೇನೆ ಇರ್ಬೋದಲ್ಲ ಏನು. ಸೊ ಇದು ನಿಮಗೆ ಕರೆಕ್ಟ್ ಸೂಚನೆ ಕೊಟ್ಟಿತ್ತು, ಅದು ರಾಘವೇಂದ್ರ ಅವರು ಕಂಡು ಅದನ್ನು ಪತ್ತೆ ಮಾಡಿ ಸೊ ಇದನ್ನ ಒಂದು ಹೋಗ್ಬೇಕಂದ್ರೆ ಇಲ್ಲಿ ನಮ್ಮ ಮಗ ಅಲ್ಲಿ ಬ್ರದರ್ ಒಂದು 2-3 ಸಾವಿರ ರೂಪಾಯಿ ತಗೋತಾರೆ. ನಾವು ಹೋಗಿ ತೋರ್ಸುನು ಅವರು ನನ್ನ ಫ್ರೆಂಡಿಂದ ದೋಸ್ತರು ಅವ್ರು ಇವ್ರು ಅಲ್ಲ. ಆಮೇಲೆ ನಾನು ಬಂದೆ ಮತ್ತೆ ಅಮಾಸಿಗೆ ಬಂದು ಹೇಳಿದೆ ಇವ್ರಿಗೆ, ಅಮಾಸಿ ದಿವಸ ಮತ್ತೆ ತೊಗೊಂಡ್ರೆ ತೊಗೊಂಡು ಮತ್ತೆ ಕೇಳೋನು ಅವನು ಎಲ್ಲಿ ಮಾಡಂತ ಅಲ್ಲೇ ಮಾಡಿಸೋನು, ಏನು ರಾಘವೇಂದ್ರ ಭಟ್ರ ಕಡೆ ಅವ್ರ ಕಡೆ ಹೋಗಿ ಮಾಡಿಸೋನು ಕೇಳೋನು ಅಂದೆ. ಇಲ್ಲ ಅವ್ನು ಹೇಳಲ್ಲೇ ಹೋಗ್ಬೇಡ್ರಿ ಅಂತಂದ್ರೆ ಅಮ್ಮ ಮಾಡಿದ್ವಿ. ಇದು ಮಾಲಿ ಅಂದ್ರೆ ಅವ್ರ ಮಗ ಹೇಳಿದ್ದು ಬೇಡ ಅಂತ ನನಗೆ ಬೇಡ ಅಂತ ಅವ್ನ್ ಗೊತ್ತಿಲ್ರಿ ಇದೆ. ಆದ್ರೆ ಅವೇನ ಇಲ್ಲೇ ಸಮೀಪ ಅಲ್ಲೇ ದುಡ್ಡು ಜಾಸ್ತಿ ಖರ್ಚು ಮಾಡ್ಕೊಂತ 3-4 ಸಾವಿರನಾಗ ಇಲ್ಲೇ ಯಾರು ಕೇಳೋಣ ಅಷ್ಟು ದೂರ ಯಾಕೆ ಬೆಂಗಳೂರು ಗಂಟ ಹೋಗ್ಬೇಕು ಅಂತೇಳಿ ಅವ ಹೇಳಿದ ಕೂಡಲೇ ನಾನು ಪ್ರಶ್ನೆ ಹಾಕಿ ಕೇಳೋಂತಡಿ ಅದು ಒಂದು ಮಾತಂತೇಳಿ ನಾವು ಕೇಳಿದ್ವಿ. ಇದು ಬೆಂಗಳೂರಿಗೆ ಹೋಗಿ ರಾಘವೇಂದ್ರ ಅವ್ರ ಕಡೆನ ಮಾಡಿಸ್ಬೇಕು ಪೂಜೆ ಎಲ್ಲ. ನನ್ನ ಮಗ ಕಾರ್ ತಗೊಂಡ್ ಬರ್ಬೇಕು, ಹೆಂಗಾರ ಮಾಡಿ ತ್ರಾಸ ಆಗಿ ಹೋಗ್ಬೇಕಂತ ಅಂದ್ರೆ ಅವಾಗ ಇವ್ರ ಅಮ್ಮ ಏನಂದ್ರೆ ಇಲ್ಲ ನೀವಿಬ್ರ ಗಂಡ ಹೆಂಡತಿ ಬಸ್ಸಿಗೆ ಹೋಗ್ಬೇಕು. ಸೊ ಡೀಟೇಲ್ ಕೊಟ್ಟಿತ್ತು, ಅಮ್ಮ ಕೊಟ್ಟಿತ್ತು. ಹಂಗೆ ಕೇಳಿದ್ವಿ ಕಾರ್ ತೊಗೊಂಡು ಹೋಗ್ಬೇಕು. ಸೊ ನೋಡಿ ನೆನ್ನೆ ಬಂದಿದ್ದೀರಾ, ಒಂದು ಡೀಟೇಲ್ ಕೊಟ್ಟಿತ್ತು. ನೆಕ್ಸ್ಟ್ ಡೇ ಇವತ್ತು ಅಂದ್ರೆ ಒಂದ್ ದಿವಸ ನೆನ್ನೆ ಹೋಗಿ ಬಂದಿರೋದು, ಇವತ್ತು ಇಲ್ಲಿ ಇದ್ದಾರೆ. ಮೊನ್ನೆ ಅಲ್ಲ, ಓಕೆ ನೋಡಿ ಇವತ್ತು ಇಲ್ಲಿ ಇದ್ದಾರೆ ಮಂಗಳವಾರ. ಸೊ ಇಲ್ಲಿ ಕ್ಲಾರಿಟಿ ಸಿಕ್ಬಿಡುತ್ತೆ ಎಲ್ಲ, ಜಲ್ದಿ ಒಂದು ಕೆಲಸ ಬಂತು, ಟೈಮ್ ಬಂದಿತ್ತು ಆಯ್ತು. ಬಟ್ ಕೇಳ್ರಿ ನಾವು ಎಷ್ಟು ಕಷ್ಟಪಟ್ಟು ನಾವು ಎಷ್ಟು ಇದು ಮಾಡಿ ಬಂದೇವಿ. ಇವರು ಹಿಂಗ ಕಾಲ್ ಹಿಡ್ಯಾಕ್ ಹೊಂಟಾರ, ಕಣ್ಣಾಗ ನೀರು ತೆಗೆದು ಇಷ್ಟು ನಮಗೆ ತ್ರಾಸ ಬಂದಿತ್ತು. ನೋಡಿದ್ರಿಲ್ಲ ಏನು ಬಂದಿದ್ದದ ಅಷ್ಟು ಇಲ್ಲ. ಪೆಟ್ರೋಲ್ ತರಕ್ ನಮ್ಗೆ ರೊಕ್ಕ ಇಲ್ಲ. ಈಗ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಹೋಗುವಷ್ಟೇ ನಮ್ಗೆ ತ್ರಾಸ. ಗುಳಿಗೆಗೆ ಇವ್ರಿಗೆ ಗುಳಿಗೆ ತೊಗೊಳಕ್ ಆಗಲ್ಲ. ಅಷ್ಟು ನಮ್ ಪ್ರಾಬ್ಲಮ್ ಆಗೈತಿ. ಅಮ್ಮ ಎಲ್ಲ ನಮ್ದು ಇದು ಮಾಡಿಲ್ಲಲ್ಲ, ಸಾಕು ಅಷ್ಟೇ ನಮ್ಗೆ. ಅಂದ್ರೆ ಟೈಮು ಇವೆಲ್ಲ ತೊಂದರೆ ಆದಾಗ ನಿಮ್ಗೆ ಆ ಥರ ಸಮಸ್ಯೆ ಆಗೋದು. ಮೊದಲು ಚೆನ್ನಾಗಿತ್ತು, ಈಗಾದ್ರೂ ಇದೈತಿ ಹಂಗೆ ಇದನ್ನೆಲ್ಲ ಬಟ್ ಹಿಡಿಸ್ಬಿಡುತ್ತಂಗೆ. ಕೆಲವು ವಿಚಾರಗಳಲ್ಲಿ ದೈವ ಪ್ರಶ್ನೆ ಅಂತ ಹೇಳ್ತಿರಲ್ಲ, ಅದೇ ಹೇಳೋದು. ಮನ್ಸಿಗೂ ಆತ್ಮಗೂ ಒಂದಾಗ್ಬಿಟ್ರೆ ಅದು ದೈವ ಅಂತ ಹೇಳ್ತೀವಿ. ಮನಸ್ಸು ಆತ್ಮ ಪರಮಾತ್ಮ ಅಂತ ಹೇಳ್ತೀವಿ. ಅವ್ರು ಆಲ್ರೆಡಿ ಅದಿತ್ತು ಶಕ್ತಿ. ಅದು ಅವರು ಜಪ ಅವರು ತರಿಸಿದ್ರಲ್ಲ ಮಣ್ಣಿ ಮಾಡ್ತಾನೆ ಒಂದು ಇವ್ರಿಗೆ ಗೊತ್ತಿಲ್ಲದಂಗೆ ದೈವ ಆಹ್ವಾನ ಆಗ್ತಾ ಇತ್ತು. ಅದನ್ನ ನಾನು ಕಂಡಿಡಿದು ಅವ್ರಿಗೆ ಹೇಳಿದೆ. ಅದು ಇವ್ರು ಹಿಂಗೆ ನೋಡಿದ್ರು ಅಂತ ನನಗೆಲ್ಲ ಇವ್ರು ಹೇಳಿದ್ರಲ್ಲ, ನಾನು ಅದನ್ನೇ ಕರೆಕ್ಟಾಗಿ ಗಮನಿಸ್ಕೊಂಡು ಆಮೇಲೆ ನೋಡಿದಾಗ ಅಮ್ಮ ಇವ್ರಿಗೆ ಆಲ್ರೆಡಿ ಆಹ್ವಾನ ಆಗೋದು ನನ್ಗೆ ಅರ್ಥ ಆಯ್ತು. ಬಟ್ ಇವ್ರಿಗೆ ಗೊತ್ತಿರಲಿಲ್ಲ. ನಾವು ಅದು ಯಾರು ಕೇಳ್ತಾರ ಅದು ಮಾಲಿ ಹಿಡಿದು ಅಂತ ಕೇಳಿದ್ರು ಅವರು ರಾಘವೇಂದ್ರ ಅವರು. ಇವ್ರು ಕೇಳ್ತಾರೆ ಅಂದ್ಕೊಂಡು ನೀವು ಬಾರಮ್ಮ ಇಲ್ಲ ಅಂತಂದ್ರು. ಬಾರಮ್ಮ ಅಂತೇಳಿ ಅವರು ಪ್ರಶ್ನೆ ಅದೆಲ್ಲ ಅವ್ರ ಪದ್ಧತಿಲಿಂದ ಅವರು ಒಂದು ಕೈಯಾಗಿ ಲಿಂಬೆಹಣ್ಣು ಕೊಟ್ಟು ಇದು ಮಾಡಿದ ಕೂಡ ಅವಾಗ ಅಮ್ಮ ಅಲ್ಲೇ ಸ್ವಲ್ಪ ಮೈಯಲ್ಲಿ ಜುಳುಕ ಆಗಿಬಿಡ್ತಲ್ಲೇ. ಅವಾಗ ಇಲ್ಲೇ ನಾ ಬರ್ತೀನಿ, ಬಂದು ಅಲ್ಲೇ ಇದು ಮಾಡ್ತೀನಿ ತೋರಿ ಅಂತಂದ್ರೆ ಅದೇ ಥರ ಇವತ್ತು ಅದಕ್ಕಿಂತ ಅಲ್ಲೇ ಒಂದು 10% ಇಲ್ಲೇ 99% 100% ಇಲ್ಲೇ ಮೈಯಲ್ಲೇ ಬಂದು ಎಲ್ಲ ಹೇಳ್ಬಿಡ್ತು. ಎಲ್ಲಾನು ಹೇಳ್ತು. ಅಲ್ಲಿ ಮೈಯಲ್ಲಿ ಏನು ಬಂದಿಲ್ಲ, ಬರೀ ಹಂಗೆ ಸ್ವಲ್ಪ ಜುಳುಕಾಗಿ ಹಿಂದೆ ಮುಂದೆ ಅಷ್ಟೇ ಬಿಟ್ಟರೆ. ಸೊ ಇನ್ಮೇಲೆ ನಮಗೆ ಇವಾಗ ಯಾವಾಗಾದರೂ ಈಗ ಅಮ್ಮ ಬಂದು ಏನಂದ್ರೆ ಈಗ ಅಮ್ಮನ ನೆನೆಸ್ಕೊಂಡು ಒಂದು ಮೈ ಮೇಲೆ ಬರ್ಸ್ಕೊಬೇಕು ಅಂದ್ರೆ ಇನ್ನು ಮೈ ಮೇಲೆ ಬರ್ತದ, ಮತ್ತೆ ಇನ್ಮೇಲೆ ಬರ್ತದೆ. ಯಾಕಂತಂದ್ರೆ ಇಲ್ಲಿ ಒಂದು ದೈವ ನಾವೇನೇ ಪ್ರಶ್ನೆ ಮಾಡಿದ್ವಲ್ಲ, ಆಲ್ರೆಡಿ ಅವ್ರು ಕನೆಕ್ಟ್ ಬಿಟ್ಟು ತಗಂತ ಇತ್ತು. ಅಂದ್ರೆ ಕೆಲವು ವಿಚಾರಗಳು ಏನಾಗ್ತದೆ ಅಂತಂದ್ರೆ ನಾವು ಪ್ರತಿಯೊಂದು ಎಪಿಸೋಡಲ್ಲೂ ಅದೇ ಹೇಳ್ತಾ ಇರ್ತೀವಿ. ಈಗ ದೈವ ಮತ್ತು ಇವರು ಪೂಜೆ ಮಾಡಬೇಕಾದ್ರೆ ತಗೊಬೇಕಾದ್ರೆ ಸ್ವಲ್ಪ ಏರುಪೇರು ಇದ್ದಾಗ ಒಂದು ಇದು ಅಂತ ನಾವೇನು ಹೇಳ್ತೀವಿ ಅಂದ್ರೆ ಕಟ್ಟು ಬಂಧನ ಅಂತ ಹೇಳ್ತೀವಲ್ಲ, ಆ ಬಂಧನ ಇಲ್ಲಿ ಪರದೆ ಅಡ್ಡ ಆಗಿರ್ತದೆ. ಅದು ದೈವಾಗಿ ಇವ್ರಿಗೂ ಕನೆಕ್ಟ್ ಬಿಟ್ಟು ತಗೊಂಡಿರಲ್ಲ. ಅದು ನಾವು ಈ ಥರ ನೋಡಿ ಇವರು ಈ ಥರ ಅಲ್ಲಿ ಅಂದರೆ ಗೊತ್ತಿರೋ ತಗೋಗಿ ಕ್ಲಿಯರ್ ಮಾಡ್ಕೊಂಡಾಗ ಅದು ರೆಡಿ ಆಗಿರ್ತದಲ್ಲ, ಆಟೋಮೆಟಿಕ್ಕಾಗಿ ಬಂದ್ಬಿಡ್ತದೆ. ಸೊ ಇವಾಗ ಅಲ್ಲಿ ಹೊಡಿತಾ ಇದ್ದಂಗೆ ಅವ್ರ ಕ್ಲೀನ್ ಮಾಡ್ತಾ ಇದ್ದಾರೆ ಜಾಗ. ಅಮ್ಮ ಅವ್ರು ಬಂದಿದ್ದಲ್ಲ ಇಲ್ಲಿ ಯಾವಾಗ ಇವ್ರು ಅನ್ಕೊಂಡಂಗೆ ಏನೇನು ಕೆಲಸಗಳು ನೋಡ್ರಿ. ಇವಾಗ ಅವ್ರು ಒಂದು ಮಾತು ಹೇಳಿದ್ರು, ಇಲ್ಲಿ ದೈವ ಆಯ್ತಾ ಇಲ್ಲ ಕೆಲವ್ರು 100 ಪ್ರಶ್ನೆ ಮಾಡ್ಬೋದು ಇಲ್ಲಿ. ಅದು ಏನು ಹೇಳ್ತೀವಿ ಅಂತಂದರೆ ಇವರು ಯಜಮಾನ್ರುಗಳಿಲ್ಲಿ ಇಲ್ಲಿ ಯಾವುದು ಕಟ್ಟಾಗಲಿ ಇಲ್ಲಿ ಯಾರಿಗೂ ನಾವು ದುಡ್ಡು ಕೊಟ್ಟೋದು ಹೇಳ್ಸೋಂಥ ಪರಿಸ್ಥಿತಿ ಏನು ಇರಲ್ಲ ಇಲ್ಲಿ. ಸ್ವಂತ ಅವ್ರಿಗೆ ಸ್ವಂತ ಅನುಭವ. ಆಮೇಲೆ ಇಲ್ಲಿ ಬಂದಿರೋದು ನಾವು ಹುಬ್ಬಳ್ಳಿಯಲ್ಲಿದ್ದು. ಆಮೇಲೆ ಅವರು ವಯಸ್ಸೆಷ್ಟು ಅವ್ರ ಅನುಭವ ಎಷ್ಟಿರ್ತದೆ ಇಲ್ಲಿ. ಸುಮ್ಮನೆ ಯಾರೂ ಬರಲ್ಲ ಇಲ್ಲಿ. ಅವರು ಕಷ್ಟ ಬಂದಾಗ ಅಷ್ಟೇ ಬರೋದಿಲ್ಲಿ. ಇಲ್ಲಿ ಅವ್ರಿಗೆ ಅನುಭವ ನೋಡ್ರಿ. ಮೊದಲು ಬಿಟ್ಟೋಗಿರೋ ಜಾಗ ಇದು. ಫಸ್ಟ್ ಇವ್ರಿಗೆ ಬಂತು, ಆಮೇಲೆ ಇವ್ರಿಗೆ ಬಿಟ್ಟೋಯ್ತು. ಮತ್ತೆ ತಾಯಿ ಪ್ರಶ್ನೆ ಮಾಡಿ ಇಲ್ಲ ಈ ಥರ ಏನಮ್ಮ ಅಂತಂದಾಗ ತಾಯಿನೇ ಕೊಡಿಸಿರೋ ಜಾಗ ಇದು.
ಅರ್ಥ ಆಯ್ತು. ಅಂಥವು ಕೊಡಿಸಿ ಅಮ್ಮನೇ ಇಷ್ಟೆಲ್ಲ ಅನುಕೂಲ ಮಾಡಿ ಈ ಎಲ್ಲ ಅನುಕೂಲ ಆಯಿತು. ಇವರು ಚೆನ್ನಾಗಿ ಅಭಿವೃದ್ಧಿ ಆತ ಬಂತು. ಆಮೇಲೆ ಜನಗಳು ಇರ್ತಾರಲ್ಲ ಹೊಟ್ಟೆ ಉರಿ ಇದಕ್ಕೆಲ್ಲ ನೋಡಿ ಮತ್ತೆ ಅಲ್ಲಿ ತೊಂದರೆ ಮಾಡಿ ಅಮ್ಮನ ಯಾವಾಗ ದಿಗ್ಬಂಧನ ಆಯಿತು ಇವ್ರ ಕೆಲಸಗಳೆಲ್ಲ ನಿಂತೋಗಿ ಪೂರ್ತಿ ಇವ್ರಿಗೆಲ್ಲ ತೊಂದರೆಗಳು ಇವ್ರು ಹೇಳಿದ್ರಲ್ಲ ಈಗ ಅವ್ರ ಗುಳಿಗೆ ತಗೊಳಕ್ಕೂ ಇದಿಲ್ದಿರ ಆಯಿತು ಅಂತೇಳಿ ಆ ಪರಿಸ್ಥಿತಿ ಆದಾಗ ಅಮ್ಮನೇ ಇವ್ರಿಗೆ ಮತ್ತೆ ಕನೆಕ್ಟಿವಿಟಿ ಕೊಟ್ಬಿಟ್ಟು ಎಲ್ಲಿಗೆ ಬರ್ಬೇಕು ಅನ್ನೋ ಒಂದು ದೈವ ಇದ್ದಿದ್ದಾಗ ಆ ಜಾಗಕ್ಕೆ ತೋರಿಸ್ತಾ ಇತ್ತು ಅದು. ಆ ಜಾಗಕ್ಕಿಂತ ಜಾಗಕ್ಕೆ ಹೋಗ್ರಿ ಅಂತ ತೋರಿಸ್ದಾಗ ಇಲ್ಲಿ ನಮ್ಮ ಕಡೆ ಬಂದಾಗ ನಾವು ಅಲ್ಲೇ ಅಮ್ಮನ ಇದು ತಗೊಂಡು ಆ ತಾಯಿನೇ ಇಲ್ಲಿಗೆ ತಾಯಿ ಏನಿತ್ತು ಅಲ್ಲಿಗೆ ಅಮ್ಮನ ಆಹ್ವಾನ ತಗೊಂಡು ಆಮೇಲೆ ಇವರು ಇದ್ರ ಮೇಲೆ ಚೆಕ್ ಮಾಡಿ ನೋಡಿದಾಗ ಇಲ್ಲ ಅದು ಐತೆ ಅದು ತಾಯಿ ಎಲ್ಲ ಇದು ವನದುರ್ಗಿನೇ ಇರೋದು ಅಂದ್ಬಿಟ್ಟು ಅವ್ರಿಗೆ ಕ್ಲಾರಿಫಿಕೇಶನ್ ತೋರಿಸ್ಬೇಕು ಅಂತೇಳಿ ಆವಾಗ ನಾನು ನೋಡಿಸಿದ್ದು. ಆಮೇಲೆ ಅದು ಇರಲಿ ಅಣ್ಣ ನೀವೇನು ಭಯ ಪಡಬೇಡ್ರಿ ನೀವು ನಡ್ರಿ ಇಲ್ಲೆಲ್ಲ ಪವಾಡ ಅಲ್ಲಿ ನೀಟಾಗಿ ಅರ್ಥ ಆಗ್ತೈತೆ. ಯಾಕಂದ್ರೆ ಇಲ್ಲಿ ಅದು ನಾವು ಇಲ್ಲಿರೋ ತಾಯಿ ಇಲ್ಲಿ ಬಂಧನ ಆಗಿರೋದು. ಇಲ್ಲಿ ಅಮ್ಮನ ಚಾಮುಂಡೇಶ್ವರಿ ಶಕ್ತಿ ಮೇಲೆ ಇಷ್ಟು ಎಳ್ಸಿದ್ದೀವಿ. ನೆಕ್ಸ್ಟ್ ಅದು ಜಾಗಕ್ಕೆ ಬಂದಾಗ ನಾವು ಪೂರ್ತಿ ವಿವರಣವಾಗಿ ತೋರಿಸ್ತೀವಿ ಅಲ್ಲಿ ನೋಡಿರಿ ಅಂತೇಳಿ ಅಲ್ಲಿ ಏನು ಮಾತು ಕೊಟ್ಟಿದ್ದು ಅದರಂತೆಯೇ ಇಲ್ಲಿ ನಡೆಸಿ ಅಮ್ಮನ ಆಹ್ವಾನ ಮಾಡಿಸಿ ಈಗ ಏನೇನು ಇವ್ರದ್ದು ಯಾರು ತೊಂದರೆ ಏನು ಹೆಂಗೆ ಅದು ಎಲ್ಲ ತೋರಿಸಿದ್ದೀವಲ್ಲ ಲೈವಲ್ಲೇ ಆ ರೀತಿನೇ ಅಮ್ಮ ಏನು ನುಡಿದಂತೆ ನಡೆದೈತೆ ಅಷ್ಟೇ. ಸೊ ಈಗ ಅಲ್ಲಿ ನೋಡೋಣ ಒಂದ್ಸರಿ ಏನಾಗೈತೆ ಅಲ್ಲ ಅದು ಚೆಕ್ ಕೆಲವು ಮಾಡೋಣ. ವಿಚಾರ ಚೆಕ್ ಮಾಡಿದ್ರೆ ಉಬ್ಬು ತಿಕ್ಕಬೇಕಂತ ಏನಿರಲ್ಲ. ಈ ಬೂದಿ ಬತ್ತೈತಲ್ಲ ಈ ಬಜಾನ್ ಬೂದಿಗಳು ಕೆಲವು ಕಪ್ಪುಗಳು ಮತ್ತೆ ರಕ್ತಗಳೆಲ್ಲ ಮಿಕ್ಸ್ ಮಾಡಿ ಚೆಲ್ಬಿಟ್ಟಾಗ ಏನತ್ತದೆ ಅದು ಕಾಣಲ್ಲ, ಕಾಣಿಸಲ್ಲ ಅದು. ಅಲ್ಲಿ ಮಾತ್ರ ಅದು ಬಂಧನ ಆಗಿದೆ. ಮಣ್ಣಲ್ಲಿ ಅದು ಸೇರ್ಕೊಂಡ್ಬಿಟ್ಟಿದೆ, ಸೇರ್ಕೊಂಡಿರ್ತಾರೆ. ಆ ಇದರಲ್ಲಿ ಅಮ್ಮ ಅಲ್ಲಿ ಬರ್ಬೇಕಲ್ಲ ನನಗೆ ಅಲ್ಲಿ ಕಂಡಿಡ್ಕೊಂಡೇನೆ ನಾನು ಹೇಳೋದಾದ್ಮೇಲೆ ಇಲ್ಲೂ ಬಂದು ನಮಗೆ ನಾವೇನು ಹೇಳಿದ್ವಲ್ಲ ಅದರಂತೆಯೇ ಅಮ್ಮ ಈಗ ಆಹ್ವಾನ ಆದಮೇಲೆ ಅಲ್ಲೇ ಅವ್ರು ಫುಲ್ ಅದು ನೀವು ಕ್ಯಾಮ್ರಾದಲ್ಲಿ ನೋಡಬಹುದು ಮೊದಲು ಏನೇನಾಗಿತ್ತು ಏನು ಅಂತೇಳಿ. ಆಮೇಲೆ ಅಮ್ಮ ಅಲ್ಲೆಲ್ಲ ನೋಡಿದ್ಮೇಲೆ ತೆಗಿಬೇಕು ಅಂತ ಹೇಳಿದ್ಮೇಲೆ ನೀವು ತೆಗಿಸ್ತಾರೆ. ಓಕೆ, ಅಂದರೆ ಈಗ ಇಲ್ಲಿ ಪ್ರೆಸೆಂಟ್ ಇವಾಗ ಇಲ್ಲಿರೋ ಗುಡಿ ಬಂದು ಲಕ್ಷ್ಮೀ ತಾಯಿದು ಅದು ಕಂಟಿನ್ಯೂ ಆಗುತ್ತೆ. ಅದು ಲಕ್ಷ್ಮಿ ಏನಕ್ಕೆ ಅಂದ್ರೆ ಇವ್ರಿಗೆ ಗೊತ್ತಿಲ್ಲ ಅದು. ಯಾಕಂದ್ರೆ ಅಮ್ಮ ಇರೋದು ಇಲ್ಲಿ ದುರ್ಗಿ ಅಂದ್ರೆ ನಾವು ಲಕ್ಷ್ಮಿ ಹೆಸರಲ್ಲಿ ಪ್ರತಿಷ್ಠಾಪನೆ ಆಗೋಗೈತೆ. ಲಕ್ಷ್ಮಿ ಇದು ಲಕ್ಷ್ಮಿ ಜಾಗ ಅಂತ ಏನು ಹೇಳಿರ್ತೀವಲ್ಲ ಇವ್ರು ಅದರಂತೆಯೇ ಲಕ್ಷ್ಮಿನ ಪ್ರತಿಷ್ಠೆ ಮಾಡಿರೋದು. ಬಟ್ ಒರಿಜಿನಲ್ ಬಂದು ವನದುರ್ಗಿ. ಬಟ್ ಅವ್ರನ್ನ ಈಗ ಅಲ್ಲೊಂದು ಚಿಕ್ಕದು ಮಾಡಬೇಕು. ಅದರಿಂದ ಇದು ಏನಾಗ್ತದೆ ಅಂತಂದ್ರೆ ಇದು ಮೂಲ ಸ್ಥಳ ಅಂದ್ರೆ ಇವಾಗ ಮೊದಲು ಅಲ್ಲಿ ಪೂಜೆ ಆಗಬೇಕು. ಅಂದ್ರೆ ಮೂಲ ಸ್ಥಳಕ್ಕೆ ಪೂಜೆ ಅಂದ್ರೆ ಆಡಂಬರ ಇರಲ್ಲ ಅಂತೇಳಿ ಸಿಂಪಲ್ ಆಗಿರುತ್ತೆ. ಆಮೇಲೆ ಇಲ್ಲಿ ಬಂದು ನಾವು ಪೂಜೆ ಮಾಡ್ಕೊಂಬೋದು ಅಂತಂದ್ರೆ. ಸೊ ನೆಕ್ಸ್ಟ್ ಕಂಟಿನ್ಯೂ ನೋಡೋಣ. ಇದು ಇದೆಲ್ಲ ಮುಗಿದ ಮೇಲೆ ಇನ್ನೇನಾದರೂ ಚೇಂಜಸ್ ಇದ್ದರೆ ಸೊ ನೋಡೋಣ. ಓಕೆ, ನಮಸ್ಕಾರ.